ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತು ಕೂಡ ನೋವಿಲ್ಲದಿರ, ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದಂಥ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ಯಲಹಂಕ, HSR ಲೇಔಟ್, ನಾಗರಭಾವಿ, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್. ಇವರು ತಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಗಳನ್ನು ನಮ್ಮೆಲ್ಲರಿಗೂ ಕೂಡ ನೀಡ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಮತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿಯ ಆರಾಧನೆಯನ್ನು ಮಾಡ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಶ್ರೀ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ. ರಾಜ್ಯದಲ್ಲಿ ಮಳೆ ಎಂಬತಕ್ಕಂಥದ್ದು ಒಂದಷ್ಟು ಸುಭಿಕ್ಷತನವಾಗಿದ್ದು, ಆದರೂ ಇನ್ನೂ ಸಾಕಷ್ಟು ಮಳೆ ಆಗಬೇಕಾಗಿದೆ. ಒಂದಷ್ಟು ಕಾಲ ಮಧ್ಯ ಮಧ್ಯೆ ಮಳೆ ಬಂದು ಜನಕ್ಕೆ ಅವರ ನಡವಳಿಕೆಗಳಲ್ಲಿ ಮತ್ತು ಅವರ ವ್ಯವಹಾರಗಳಿಗೆ ಒಂದಷ್ಟು ತೊಂದರೆ ತಾಪತ್ರೆ ಆಗ್ಬೋದು. ನಮ್ಮಲ್ಲಿ ಒಂದು ಮನಸ್ಥಿತಿ ಏನಂದರೆ, ಮಳೆ ಇಲ್ಲ ಎಂಬತಕ್ಕಂಥ ಕೂಗು ಒಂದಷ್ಟು ದಿನ, ಒಂದಷ್ಟು ಮಳೆ, ಆ ಮಳೆ ಆರ್ಭಟ ಶುರುವಾಯಿತು ಅಂದರೆ ಅಯ್ಯೋ ಮಳೆಯಿಂದ ಸಮಸ್ಯೆ ಆಯ್ತಲ್ಲ ಅಂತಕ್ಕಂಥದ್ರ ನೋವು, ಅದು ಮತ್ತಷ್ಟು ಜನಗಳ ಮಾತು. ನಿಜ, ಸಮಸ್ಯೆ ಎಂಬತಕ್ಕಂಥದ್ದು ಯಾರೊಬ್ಬರಿಗಾದರೂ ಅದು ಸಮಸ್ಯೆನೇ. ಆದರೆ ಪ್ರಕೃತಿಯಲ್ಲಿ ಇಂತಹ ಒಂದು ವಿಸ್ಮಯಗಳು ನಡೆಯುತ್ತೆ. ಜೋರಾಗಿ ಮಳೆ ಬಂದಾಗ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥದ್ದು, ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ನಮ್ಮದು ತಪ್ಪ ಸರಿನಾ ಎಂಬತಕ್ಕಂಥ ಚಿಂತನೆ. ಆದರೆ ವಿಧಿ ಇಲ್ಲ. ಕಡು ಬಡತನದಲ್ಲಿರ್ತಕ್ಕಂಥವ್ರು, ಅಥವಾ ಸ್ಲೆಮ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಅಥವಾ ಎಲ್ಲೋ ಒಂದು ಕಡೆ ಗುಡಿಸಲು ಕಟ್ಕೊಂಡು ತನ್ನ ಜೀವನೋಪಾಯವನ್ನು ನಡೆಸ್ತಿರ್ತಕ್ಕಂಥವ್ರು, ಅವರು ವಾಸ ಮಾಡೋದೆಲ್ಲ ಇಂಥದ್ದೇ ಸ್ಥಳ ಆಗಿರುತ್ತೆ. ಆದರೆ ಮಳೆ ಬಂದಾಗ ನೀರು ಆ ಭಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದು ತಪ್ಪೋ ಸರಿನೋ ಅದನ್ನೆಲ್ಲರೂ ಚಿಂತನೆ ಮಾಡಬೇಕಾಗತ್ತೆ. ಇರಲಿ, ಏನೇ ಆದರೂ
ಒಳ್ಳೆ ಮಳೆ ಆಗಬೇಕು, ಸಮೃದ್ಧಿಯಾದಂತಹ ಬೆಳೆಗೆ ದಾರಿ ಆಗಬೇಕು. ಎಲ್ಲರಿಗೂ ಹಣಕಾಸು ಸಂಪಾದನೆಗಿನ್ನ ಬೆಳೆದ ಬೆಳೆ ಆರೋಗ್ಯಕರ ಆಹಾರಕ್ಕೆ ಬೇಕಾದ್ದು ಮತ್ತು ವ್ಯಕ್ತಿ ತಾನು ಹಾಕುವ ಜಲಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರಲಿ. ಇದೆಲ್ಲದರ ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಶುಭ ಶುಕ್ರವಾರ ಆದ್ದರಿಂದ ದೇವಿಯನ್ನು ಆರಾಧನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ. ಓಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪರಕಟತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತಿ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೇ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇತ್ತೀಚಿನ ದಿನಮಾನಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಅಣ್ಣ ತಮ್ಮಂದರು ಯಾರೊಬ್ಬರಿಗಾದರೂ ಸಹಿತ ಈ ಮೊಣಕಾಲು ಚಿಪ್ಪು ನೋವುಗಳಲ್ಲಿ ಭಾಳ ಒದ್ದಾಡ್ತಾ ಇದ್ದೀರಿ. 10 ಹೆಜ್ಜೆ ನಡಿಲಿಕ್ಕಾಗಲ್ಲ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ದರೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿ ಈ ಮೊಣಕಾಲು ಚಿಪ್ಪುಗಳ ನೋವು ಭಾಳಷ್ಟು ಜನಕ್ಕೆ ಬಾಧಿಸ್ತಾ ಇದೆ. ಕೆಲವರಿಗೆ ಈ ಮಂಡಿ ನೋವು ಅಂತಲೋ ಅಥವಾ ಮೊಣಕಾಲು ಚಿಪ್ಪು ಅಂತನೋ ಅಥವಾ 10 ಹೆಜ್ಜೆ ನಡೀಲಿಕ್ಕೆ ಆಗದಿರ ಆಯಾಸ ಪಡ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ರಾತ್ರಿ ಮಲಗಿರುವಾಗ ಸಡನ್ನಾಗಿ ಸ್ವಲ್ಪ ಕಾಲನ್ನು ಆ ಕಡೆ ಈ ಕಡೆ ಅಲ್ಲಾಡಿಸಿದ್ರೆ ಸಾಕು ಹಾಗೆ ನರಗಳ ಗಂಟು ಹಾಕ್ಕೊಂಡ್ಬಿಡುತ್ತೆ. ಯಾವಾಗ ನರಗಳ ಗಂಟು ಹಾಕ್ಕೊಳ್ಳುತ್ತೋ ನಿಶಕ್ತಿಯಿಂದ ನರಗಳ ಗಂಟು ಹಾಕ್ಕೊಂಡಾಗ ಪ್ರಾಣನೇ ಹೋಗಿ ಬಂದಂಗೆ ಆಗತ್ತೆ. ಅಂದರೆ ಅಷ್ಟು ನೋವು ಅನುಭವಿಸ್ಬೇಕಾಗತ್ತೆ. ಬಹುಶಃ ಈ ನರ ಗಂಟು ಹಾಕ್ಕೊಂಡಾಗ ಅನುಭವಿಸುವಂಥ ನೋವಿದೆಯಲ್ಲ, ಅದರ ಅನುಭವಕ್ಕೆ ಬಂದವರಿಗೆ ಮಾತ್ರ ಈಗ ನಾನು ಹೇಳೋ ಮಾತು ಅರ್ಥ ಆಗುತ್ತೆ. ಇಂತಹ ಪರಿಸ್ಥಿತಿ ಸಾಮಾನ್ಯಕ್ಕೆ ಆ ನರಗಂಟು ಹಾಕ್ಕೊಳ್ಳೋದು ಎಲ್ಲಪ್ಪ ಅಂದರೆ ಈ ಮೀನು ಮಾಂಸಖಂಡ ಅಂದರೆ ಮೊಣಕಾಲಿನಿಂದ ತಳಭಾಗದಲ್ಲಿ ಜಾಸ್ತಿ. ಇನ್ನು ಮೊಣಕಾಲಿಂದ ಮೇಲ್ಭಾಗ ತೊಡೆ ಭಾಗದಲ್ಲೂ ನರಗಳ ಗಂಟು ಹಾಕ್ಕೊಳ್ಳುತ್ತೆ. ಕೆಲವೊಮ್ಮೆ ತಿರುಗುವಾಗ ಮೈಮರೆತು ನಿದ್ದೆ ಮಾಡ್ತಾ ಸ್ವಲ್ಪ ಸಡನ್ನಾಗಿ ಹಿಂತಿರುಗಿದಾಗ ತೊಡೆ ಭಾಗಗಳಲ್ಲಿ ಅಥವಾ ಹಿಮ್ಮಡಿಗಳಲ್ಲಿ ನರಗಂಟು ಹಾಕ್ಕೊಳ್ಳುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ನೋವಿದೆ. ಆದರೆ ಇಂತಹ ಪರಿಸ್ಥಿತಿ ಬರ್ದಿರನ್ನು ನಾವು ಮಾಡ್ಕೋಬೋದು. ಮಂಡಿ ಚಿಪ್ಪುಗಳ ನೋವು, ಮೊಣಕಾಲು ನೋವು, ಕಾಲು ಹಿಮ್ಮಡಿಗಳ ನೋವು, ಒಳಗಡೆ ನರಗಳಲ್ಲಿ ರಕ್ತ ಚಲನೆ ಸಮಂಜಸವಾಗಿ ಆಗದಿರ ನಿಶಕ್ತಿಯಿಂದ ಯಾವಾಗ ರಕ್ತ ಸರಿಯಾಗಿ ಫ್ಲೋಟ್ ಆಗೋದಿಲ್ವೋ, ಅಲ್ಲಿ ಸ್ಪೀಡಾಗಿ ವೇಗವಾಗಿ ನಡೆಯೋದಿಲ್ವೋ, ಓಡಾಡೋದಿಲ್ವೋ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ಇವತ್ತು ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಸಾಸಿವೆ ಇರುತ್ತೆ. ಸಾಸಿವೆ ಇಲ್ಲದ ಮನೆ ಯಾವುದು? ಎಲ್ಲರ ಮನೆಯಲ್ಲೂ ಸಾಸಿವೆ ಬೇಕು. ಯಾವುದೇ ಶುಭ ಅಶುಭಗಳಾದರೂ ಸಾಮಾನ್ಯಕ್ಕೆ ಅಶುಭ ಅನ್ನೋಕ್ಕಿಂತ ಶುಭ ಕಾರ್ಯಗಳಲ್ಲಿ ಅಥವಾ ಪ್ರತಿನಿತ್ಯ ಸಾಸಿವೆ ಒಗ್ಗರಣೆ ಇಲ್ಲದ ಮನೆ ಇದೆಯಾ? ಪ್ರತಿಯೊಬ್ಬರ ಮನೆಯಲ್ಲೂ ಸಾಸಿವೆ ಒಗ್ಗರಣೆ ಹಾಕಲೇಬೇಕು. ಸಾಸಿವೆ ಒಗ್ಗರಣೆ ಅಂತಕ್ಕಂಥದ್ದು ಕೆಲವು ಕಾಲದಲ್ಲಿ ಮಾತ್ರ ಹಾಕಲ್ಲ. ಅಂದರೆ ಶುಭ ಮತ್ತು ಅಶುಭ ಅಂತ ತೆಗೆದುಕೊಂಡ್ರೆ ಅಶುಭ ಕಾಲದಲ್ಲಿ, ಅಶುಭ ಕಾಲ ಅಂದರೆ ಯಾವುದು? ಶ್ರಾದ್ದ ಕರ್ಮಾದಿಗಳು ಮಾಡುವಾಗ ಸಾಮಾನ್ಯಕ್ಕೆ ಸಾಸಿವೆ ಒಗ್ಗರಣೆ ಹಾಕೋದಿಲ್ಲ. ಆದರೆ ಸಾಸಿವೆ ಇಲ್ಲದ ಮನೆಯಂತೂ ಇಲ್ವಲ್ಲ, ಎಲ್ಲರ ಮನೆಗಳಲ್ಲೂ ಸಾಸಿವೆ ಇರುತ್ತೆ. ಈ ಸಾಸಿವೆಯಿಂದ ಅಂದರೆ ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆ, ಕಪ್ಪು ಸಾಸಿವೆ ಒಗ್ಗರಣೆ ಹಾಕುವಂಥದ್ದು, ಬಿಳಿ ಸಾಸಿವೆ ತಂತ್ರಸಾರಕ್ಕೆ ಉಪಯೋಗಿಸುವಂಥದ್ದು. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು ಬಿಳಿ ಸಾಸಿವೆ ಅಲ್ಲ, ಕಪ್ಪು ಸಾಸಿವೆ, ಮನೆಯಲ್ಲಿರ್ತಕ್ಕಂಥ ಸಾಸಿವೆ. ಈ ಸಾಸಿವೆಯಿಂದ ನಿಮ್ಮ ಆರೋಗ್ಯದಲ್ಲಿ ನಿಶಕ್ತಿತನವನ್ನು, ನರಗಳ ಗಂಟು ಹಾಕ್ಕೊಳ್ಳೋದನ್ನು, ಮೊಣಕಾಲು ಚಿಪ್ಪಲ್ಲಿರ್ತಕ್ಕಂಥ ನೋವುಗಳನ್ನು ಅಥವಾ ಮಂಡಿ ನೋವನ್ನು ಅಥವಾ ಕಾಲಿನ ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೋದು. ಆದರೆ ಇದೊಂದೇ ಸಾಸಿವೆಯಿಂದ ಅಲ್ಲ, ಸಾಸಿವೆಗೆ ಮತ್ತಷ್ಟು ಸಾಮಗ್ರಿಗಳು ಬೇಕು. ಅದು ಯಾವುದು ಬೇಕು, ಅದರ ಕ್ರಮ ಏನು, ಅದನ್ನು ಹೇಗೆ ಸುಧಾರಿಸ್ಕೋಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಆ ಆರೋಗ್ಯ ಸುಧಾರಣೆಗೋಸ್ಕರ ಸಾಸಿವೆಯಿಂದ ಸೂಕ್ತವಾದಂಥ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಳೋಣ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಕೃತನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ
17/5/2024 ಶುಕ್ರವಾರ, ನವಮಿ, ಪುಬ್ಬ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಅರ್ಥೈಸ್ಕೊಂಡು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸು. ಅದರಲ್ಲೂ ಈ ಶುಕ್ರವಾರ ಶುಭವನ್ನು ತರತಕ್ಕಂಥ ವಾರ. ಶುಕ್ರವಾರ ಅಂದರೆ ಪ್ರತಿಯೊಬ್ಬ ತಾಯಂದಿರು, ಹೆಣ್ಣು ಮಕ್ಕಳು ಸಹಿತ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಹೆಚ್ಚಿನಾದ ರೀತಿ ವಾಸ್ತುಗೃಹವನ್ನು ಶುದ್ಧಿ ಮಾಡಿ ಆರೋಗ್ಯದ ಕಡೆ ಗಮನ ಕೊಟ್ಟು ದೇವತಾ ಆರಾಧನೆ, ಒಂದಷ್ಟು ಸ್ಥಿರ ಮಹಾಲಕ್ಷ್ಮಿಯ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ. ಹಾಗಾಗಿ ಲಕ್ಷ್ಮಿಯ ಸಂಪೂರ್ಣ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಒಂದಷ್ಟು ರಾಶಿಫಲಗಳನ್ನು ತಿಳ್ಕೊಂಡು ಅದಾದ ನಂತರ ಸಾಸಿವೆ ಮತ್ತು ಇನ್ನಿತರ ಪದಾರ್ಥಗಳಿಂದ ಆರೋಗ್ಯವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೋದು, ಯಾವ ಪ್ರಕಾರ ಆರೋಗ್ಯ ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳಿಂದ ಆರೋಗ್ಯ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ರ ಚಿಂತನೆ ತದನಂತರ ಮಾಡೋಣ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ತೃಪ್ತಿಕರವಾದಂತಹ ಬದುಕು ಕಾಣಬೇಕು ಎಂಬತಕ್ಕಂಥದ್ದಿದ್ದರೂ ಏನನ್ನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ತಾವಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆ ಏನಿದೆಯೋ ಆ ಚಿಂತನೆಗೆ ತಕ್ಕಂತೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭ ಶುಕ್ರವಾರ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡಿ ಬನ್ನಿ. ಅಥವಾ ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಸಹಿತ ಅಭಿವೃದ್ಧಿ ಆಗುತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೂ ಬೇಕಾಗತ್ತೆ. ತಾಳ್ಮೆ ಇಲ್ಲ ಅಂದರೆ ಯಾವ ಕೆಲಸವೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಹಾಗಾಗಿ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಅಭಿವೃದ್ಧಿ, ಭೂಮಿಗೆ ಸಂಬಂಧಪಟ್ಟ ಲಾಭ, ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಣಕಾಸಿನ ವಿಚಾರ ಅಂತ ಬಂದಾಗ ಸ್ವಲ್ಪ ನಿಷ್ಠುರ ಆಗುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಈ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳಿದೆಯಲ್ಲ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅಂತ ಚಿಂತನೆ ಇದೆ, ಆದರೆ ಕಷ್ಟಪಡುವಂಥ ಮನಸ್ಥಿತಿ ನಿಮಗಿಲ್ಲಂಥ ರೀತಿಯಲ್ಲೂ ಆಗುತ್ತೆ. ಹಾಗಾಗಿ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು 11 ಗಂಟೆಯಿಂದ 4:20 11ರಿಂದ 4:20 ಮಧ್ಯದಲ್ಲಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಒಂದು ಹೊಸತನವನ್ನು ಕಾಣ್ತೀರಿ. ಹೊಸ ಪ್ರಯೋಗವನ್ನು ಮಾಡ್ತೀರಿ. ವೃತ್ತಿಯ ಅಭಿವೃದ್ಧಿಗಾಗಿ ಗುರು ಹಿರಿಯರ ಹತ್ರನೋ ಅನುಭವಸ್ಥರು ಹೇಳುವ ಮಾತನ್ನೂ ಆಲಿಸ್ತೀರಿ. ಅದರಿಂದ ಲಾಭವನ್ನು ಗಳಿಸ್ತೀರಿ. ಇವತ್ತು ಸ್ವಲ್ಪ ತಾಳ್ಮೆ ತಂದುಕೊಂಡ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಇವತ್ತು ನೀವು ಮಾಡಬೇಕಾದ್ದು ಒಂದು ಬಿಳಿಯ ವಸ್ತ್ರ, ಅದರಲ್ಲಿ 1 ಹಿಡಿಯಷ್ಟು ಅಕ್ಕಿ. ಬಿಳಿಯ ವಸ್ತ್ರ, 1 ಹಿಡಿ ಅಕ್ಕಿಯನ್ನು ಮನೆಯಲ್ಲೇ ಗಂಟು ಕಟ್ಟಿ ದೇವರ ಹತ್ರ ಇಡಿ. ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲದಲ್ಲಿ ಅಕ್ಕಿಯ ಗಂಟನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಹೀಗೆ ಮಾಡೋದ್ರಿಂದ ತುಂಬ ಆರ್ಥಿಕ ಪರಿಸ್ಥಿತಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರ್ತಕ್ಕಂಥ ದೋಷಗಳಿಂದ ತಾವು ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ನಿಷ್ಠುರದ ಕಡೆ ತಲೆ ಕೆಡಿಸ್ಕೊಳ್ಬಾರ್ದು. ಯಾರು ಏನು ಹೇಳಿದ್ರು ನೀವು ಹಾಕುವಂಥ ಹೆಜ್ಜೆ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮುಂದುವರಿಸಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತು ಏನಾದರೂ ಸ್ವಲ್ಪ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಗೆ ಎತ್ಕೊಡೋದು ಅಥವಾ ಇನ್ಯಾವುದೋ ಒಂದು ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು, ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಇದೆಲ್ಲವೂ ಆಗುತ್ತೆ. ಆದರೆ ಇಲ್ಲೇ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಮತ್ತೊಂದು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡ್ತಾ ಸಾಧ್ಯವಾದರೆ ಹಸಿರು ಬಣ್ಣದ ವಸ್ತ್ರವನ್ನು, ಅದ್ರ ಜೊತೆ ಸ್ವಲ್ಪ ಹೆಸರು ಕಾಳನ್ನು, ಹಸಿರು ಬಣ್ಣದ ವಸ್ತ್ರ, ಹೆಸರು ಕಾಳು ಅಥವಾ ಹೆಸರು ಬೇಳೆ ಇಂತಹದ್ದನ್ನು ಮನೆಯಲ್ಲೇ ಪೂಜೆ ಮಾಡಿ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ. ಒಳ್ಳೆ ಮನಸ್ಸಿನಿಂದ ಕಾರ್ಯಗಳನ್ನು ನೀವು ನಿಭಾಯಿಸಿದ್ರೆ ಅಥವಾ ನಿರ್ಣಯಿಸಿದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿವೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಾಮಿ ನಮಸ್ತೆ. ಸ್ವಾಮಿ ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಲೀಲಾವತಿ ಅಂತ. ಲೀಲಾವತಿ ಅಂತ ಹೇಳಿ. ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ, ನಮಸ್ತೆ ಸ್ವಾಮಿ. ಗುರು ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮಿ, ಅದೇ ನಮ್ದು ಮಗಂದು ಒಬ್ಬ ಮಗ ಇದ್ದಾನೆ, ಒಬ್ನೇ ಮಗ. ಹೇಳಮ್ಮ. 30 ವರ್ಷ ಆಯ್ತಾ ಬಂತು ಸ್ವಾಮಿ, ಮದ್ವೆ ಬೇರೆ ಆಗಿಲ್ಲ. ಏನು ಕೆಲಸ ಮಾಡ್ತಾರಮ್ಮ? ಕೆಲಸ ಏನು ಮಾಡ್ತಾರೆ ತಾಯಿ? ಅವನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಸ್ವಾಮಿ. ಆಟೋಮೆಟಿಕ್ ಮಾಡ್ತಾರಲ್ಲ ಅದು. ಹಾಂ ಹಾಂ, ಸ್ವಂತ ಬಿಸ್ನೆಸ್ಸಲ್ಲಿ ಇದ್ದಾರೆ, ಇನ್ನೂ ಮದುವೆ ಇಲ್ಲ? ಮದುವೆ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದೀರಾ? ಎಲ್ಲರೂ ನೋಡಿದ್ದೀರಾ? ನೋಡ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಸ್ವಂತ ಮನೆ, ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಸ್ವಂತ ಮನೆ ಬೇಕು, ಗೌರ್ಮೆಂಟ್ ಕೆಲಸ ಇರಬೇಕು, ಲೈಫ್ ಸೆಕ್ಯೂರಿಟಿ ಆದ್ರೆ ಇರಬೇಕು. 30 ವರ್ಷ ಆಯ್ತು ಸ್ವಾಮಿ. ನಾವು ಬೆಂಗಳೂರು ಬಂದು 30 ವರ್ಷದಿಂದನೂ ಬಾಡಿಗೆಲ್ಲೇ ಇದ್ದೀವಿ. ಎಲ್ಲೂ ನಾವೇನು ಮಾಡ್ಕೊಳಕ್ ಆಗಿಲ್ಲ. ಎಲ್ಲಿ ಮಕ್ಕಳದ್ದು ಸುಧಾರಣೆ ಮಾಡಿ, ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ದೊಡ್ಡವ್ರನ್ನ ಮಾಡಿ ಬೆಳೆಸೋದೇ ದೊಡ್ಡ ಸಮಸ್ಯೆ ಇರುತ್ತೆ. ಅಲ್ಲೇ ನೀವು ಸಂಪಾದನೆ ಎಲ್ಲ ಹೊಟ್ಟೋಗಿರುತ್ತೆ. ಇನ್ನೆಲ್ಲಿಂದ ಸ್ವಂತ ಮಾಡೋಕ್ಕಾಗತ್ತೆ? ಮಗ ಇದ್ದಾನೆ ಹತ್ತಿರದಲ್ಲಿ? ಹಾ, ಇದಾನೆ ಸ್ವಾಮಿ. ಕೊಡಮ್ಮ. ಮದರ್ ಮದರ್ ತಗೋ ಮಾತಾಡ. ಹಲೋ ಹಲೋ, ಹೇಳಿ ಸ್ವಾಮಿ. ಏನು ಮಾಡ್ತಿದ್ದೀರಪ್ಪ? ಏನು ಬಿಸ್ನೆಸ್ ತಮ್ಮದು? ಆಟೋ ವಾಟರ್ ಲೆವೆಲ್ ಕಂಟ್ರೋಲ್ ಅಂತ. ಹಾಂ ಹಾಂ, ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲ್ ಅಂದರೆ ಆಟೋಮೆಟಿಕ್ ಅಂದರೆ ಈ ಬೋರು ಮತ್ತು ಬಾವಿಗಳಿಗೆಲ್ಲ ಹಾಕ್ತಾರಲ್ಲ ಅದ? ಹೌದೌದು. ಸಂಪಿಗೆಲ್ಲ ಹಾಕ್ತಾರಲ್ಲ, ನೀರು ಮೇಲೆ ಹೋದ ತಕ್ಷಣ ಆಟೋಮೆಟಿಕ್ ನಿಲ್ಲುವಂಥದ್ದು. ಹೌದು ಸ್ವಾಮೀಜಿ, ಹೌದು ಸ್ವಾಮೀಜಿ. ಅದೇ ಅದೇ. ಚೆನ್ನಾಗಿ ನಡೀತಾ ಇದೆಯಾ ಬಿಸ್ನೆಸ್? ಚೆನ್ನಾಗಿ ಆಗ್ತಾ ಇದೆಯಾ? ಹಾಂ, ಬರ್ತಾ ಇದೆ. ಒಳ್ಳೇದಾಗಲಿ. ಮದುವೆಗೆ ಅಮ್ಮ ಪ್ರಯತ್ನಿಸ್ತಾ ಇದ್ದಾರೆ. ಯಾವುದಾದ್ರು ಹೆಣ್ಣಿನ ಜಾತಕ ಬಂದಿತ್ತ ಈ ಮಧ್ಯದಲ್ಲಿ? ಹಾಂ, ಬಂದಿತ್ತು. ಆದಷ್ಟು ಬೇಗ ಒಳ್ಳೇದಾಗಲಿ, ಆದಷ್ಟು ಬೇಗ ಒಳ್ಳೇದಾಗಲಿ. ನೀನು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಆಗಲಿ. ಸಾಧ್ಯವಾದರೆ ಒಂದು 15 ದಿವಸ ಫ್ರೀ ಮಾಡಿಕೊಂಡು ಬೆಳಗಿನ ಜಾವ ಬೇಗ 5 ರಿಂದ 6 ಗಂಟೆ ಒಳಗೆ ಫಸ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಲ್ಲೊಂದು 3 ಪ್ರದಕ್ಷಿಣೆ ಮಾಡಿ ಬಾ. ನಿನ್ನ ಸ್ವರತರಂಗ ಪ್ರಕಾರ ಅಶ್ವತ್ಥನಾರಾಯಣನಿಗೆ ಒಂದು ಪಕ್ಷ ಅಂದರೆ 15 ದಿನ ಬೆಳಗ್ಗೆ ಹೊತ್ತು ಬೆಳಿಗ್ಗೆ ಬೇಗ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡಿ ಅದಾದಮೇಲೆ ನಿನ್ನ ಕೆಲಸ ಕಾರ್ಯದ ಕಡೆ ಗಮನ ಕೊಡು. ಅಷ್ಟರೊಳಗೆ ವಿವಾಹಕ್ಕೂ ದಾರಿ ಆಗುತ್ತೆ. ಸರಿ ಸರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹೆಣ್ಣು ಮಕ್ಕಳು ಇವತ್ತು ಸ್ವಲ್ಪ ಜೋಪಾನ. ದುಡುಕಿ ಯಾರನ್ನೂ ಮಾತಾಡಬೇಡಿ, ಸಮಾಧಾನವಾಗಿರಿ. ತೃಪ್ತಿಕರವಾದಂಥ ಮನಸ್ಸನ್ನು ಇಟ್ಕೊಳ್ಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರಿ. ಭಗವಂತ ನಮ್ಮ ಸುಂದರವತ್ತು ಕಾಣುವಂತಹ ಎಲ್ಲವೂ ಸಹಿತ ನಮಗೆ ಬೇಕು ಅಂತ ಮನಸ್ಸು ಹೇಳುತ್ತೆ. ಅಂದರೆ ನಮ್ಮ ಹಣಕಾಸಿನ ಸಂಪಾದನೆ ಅಥವಾ ನಮ್ಮ ಕೈಲಿರ್ತಕ್ಕಂಥ ದುಡ್ಡು ಅಥವಾ ನಮ್ಮ ಪರಿಸರ ಯಾವ ಸಂಕಷ್ಟದಲ್ಲಿದ್ದಂಥ ಚಿಂತನೆಯನ್ನು ಕೆಲವು ಸತಿ ನಾವು ಮಾಡಲ್ಲ. ನಮಗೇನು ಬೇಕೋ ಅದು ಬೇಕೇ ಬೇಕು. ಏನಾದ್ರು ಒಂದು ಹೊಸದನ್ನು ನೋಡಿದ್ರೆ ಅದನ್ನು ಮನೆಗೆ ತರಬೇಕು. ಅಥವಾ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಅದು ನಮಗೆ ಕೈಗೆ ಎಟ್ಕುತ್ತೋ ಇಲ್ವೋ, ಆದರೂ ಆಸೆ ಪಡಬೇಕು. ಆಸೆ ಪಡೋದ್ರಲ್ಲಿ ತಪ್ಪಲ್ಲ. ಆಸೆ ಪಟ್ಟರೆ ಇವತ್ತೆಲ್ಲ ನಾಳೆ ತರಬಹುದು. ಆದರೆ ಈಗಲೇ ಬೇಕು ಅಂತ ಹಠ ಪಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸು ಇವತ್ತು ಸ್ವಲ್ಪ ಅಂಥದ್ದೇ ಹಠ ಸ್ವಭಾವದಲ್ಲಿರ್ತಾರೆ. ಆದರೆ ಗಂಡ್ಮಕ್ಕಳಿಗಿರೋದಿಲ್ವಾ? ಗಂಡ್ಮಕ್ಕಳಿಗೂ ಆಸೆ ಇರುತ್ತೆ. ಆದರೆ ಗಂಡ್ಮಕ್ಕಳ ಮನಸ್ಸು ಇವತ್ತು ಬೇರೆ ಥರ ಹರಿಬಿಟ್ಟಂಗೆ ಆಗುತ್ತೆ. ಅಂದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದನ್ನು ಆಲೋಚನೆ ಮಾಡೋದ್ರಲ್ಲೇ ಸಮಯ ವೇಸ್ಟ್ ಮಾಡ್ಕೊಳ್ತೀರಿ. ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ಆದಷ್ಟು ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಚಂದ್ರಶೇಖರನ ಆರಾಧನೆ ಮಾಡಬೇಕು. ಇವತ್ತು ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು, ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ರಾಹುಕಾಲದಲ್ಲಿ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮೊಳಗಿರುವಂಥ ಕಷ್ಟಗಳನ್ನು, ಕಷ್ಟ ಕಾರ್ಪಣ್ಯದ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀರಿ.
ಇದ್ರ ಜೊತೆಗೆ ವಿದ್ಯಾರ್ಥಿಗಳು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂತಹ ಆ ದುರ್ಗಾದೇವಿಯ ಮಂತ್ರವನ್ನು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೀವು ಅಲ್ಲಿ ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ಹೆಚ್ಚಿನ ಲಾಭವನ್ನು ಕರ್ಕಾಟಕ ರಾಶಿಯವರು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಈ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳನ್ನು, ಹಣಕಾಸಿನ ವಿಚಾರವನ್ನು, ಕೈಯಲ್ಲಿ ಬರಿಗೈ ಇದ್ದರೂ ವಿಪರೀತ ದೂರದ ಆಲೋಚನೆ ಮಾಡತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ನಿಮ್ಮದೇ ಸಾಕಷ್ಟು ಸಮಸ್ಯೆಗಳಿದ್ದರೂ ಇನ್ನೊಬ್ಬರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ನೀವು. ಆಮೇಲೆ ಸಾಕು ಪ್ರಾಣಿಗಳ ಹತ್ರ ಭಾಳ ಜೋಪಾನ, ಎಚ್ಚರಿಕೆ ಎಂದಿರಿ. ಯಾಕೆಂದರೆ ಪ್ರಾಣಿ ಪಕ್ಷಿಗಳಿಂದ ಇವತ್ತು ತೊಂದರೆ ಆಗುವಂಥ ಲಕ್ಷಣಗಳು ಸಿಂಹರಾಶಿಯವರಿಗಿದೆ. ಹಾಗಿದ್ದಾಗ ಸಾಕು ಪ್ರಾಣಿಗಳ ಹತ್ರ ಸ್ವಲ್ಪ ಜವಾಬ್ದಾರಿಯಿಂದ ಜಾಗೃತರಾಗಿರಬೇಕು. ಇನ್ನು ವ್ಯವಹಾರಗಳೇನೇ ಮಾಡಬೇಕಾದ್ರೂ ಯಾರಾದರೂ ಅನುಭವಸ್ಥರ ಮಾತನ್ನು ಆಲಿಸಬೇಕು. ಏನಾದರೂ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದ್ರೆ ಅದರ ಬೆಲೆ ಬೇರೆ ಕಡೆ ಹೇಗಿದೆ ಅಂತಕ್ಕಂಥ ಚಿಂತನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಆ ಕ್ಷಣದ ನಿರ್ಧಾರ ತಂದುಕೊಂಡು ಅನಂತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸಿಂಹರಾಶಿಯವರದಾಗುತ್ತೆ. ಸಿಂಹರಾಶಿಯವರಿಗೆ ಇವತ್ತೆಷ್ಟೇ ಜಾಗೃತರಾಗಿದ್ದರೂ ಮಧ್ಯಾಹ್ನ 1:45 3:20 ಮಧ್ಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ನೋಡ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ತಪ್ಪದೀರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಯಶಸ್ಸಿನ ಫಲವನ್ನು ಈ ಶುಭ ದಿನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಆರಾಧನೆ ಅಥವಾ ವಿಶೇಷವಾಗಿ ಗ್ರಾಮದೇವತಾ ಪ್ರಾರ್ಥನೆ, ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು, ಲಕ್ಷ್ಮಿಯನ್ನು ಅಥವಾ ಸರಸ್ವತಿಯನ್ನು ಅಥವಾ ಒಂದು ಗ್ರಾಮದೇವತೆಯ ಸಾನ್ನಿಧ್ಯಕ್ಕೆ ಇವತ್ತು ನೀವು ಗ್ರಾಮದೇವತೆಯನ್ನು ದರ್ಶನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ರಾಹುಕಾಲದ ಅನುಷ್ಠಾನ ಮಾಡ್ತಕ್ಕಂಥದ್ದು ಮತ್ತಷ್ಟು ಉತ್ತಮ. ರಾಹುಕಾಲದಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದು ದೊನ್ನೆಯಲ್ಲೋ ಒಂದು ದಪ್ಪೆಯಲ್ಲೋ ಉಪ್ಪನ್ನು ಮತ್ತು ಉಪ್ಪಿನ ಮೇಲೆ ವಿಳೆದೆಲೆ ಅಡಿಕೆಯನ್ನು, ಅದರ ಮೇಲೆ ಒಂದು ದಕ್ಷಿಣೆಯನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ರಾಹುಕಾಲ ಆದ ನಂತರ ಶಿವನ ಮಂದಿರಕ್ಕಾಗಲಿ ಅಥವಾ ದುರ್ಗಾದೇವಿಯ ಮಂದಿರಕ್ಕಾಗಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕೆಲವಷ್ಟು ಋಣಬಾಧೆಗಳನ್ನು ಹರಿಸ್ಕೊಳ್ತೀರಿ, ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ, ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮನೆಯಿಂದ ಆಚೆ ಹೊರಡುವಾಗ ಇದನ್ನು ತಾವು ಏನು ಮಾಡಲಿಕ್ಕಾಗ್ತಿದ್ರು 1-2 ಚಿಟಿಕೆಯಷ್ಟು ಉಪ್ಪನ್ನು ಕೈಗೆ ತಗೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೂ ಸಹಿತ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಕ್ತರಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಅದೇ ಎಲ್ಲಿಂದ? ನಮ್ಮ ಮಗನ್ಗೆ ಗುರುಬಲ ಇದೆಯಾ ಅಂತ ಕೇಳೋಣ ಅಂತ, ಮದುವೆ ಬಗ್ಗೆ. ಆಯ್ತು ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವ ಬೆಂಗಳೂರಿಂದ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಹಲೋ ಅಮ್ಮ, ತಮ್ಮ ಹೆಸರಮ್ಮ? ಸುಕನ್ಯಾ ಅಂತ. ಸುಕನ್ಯಾ ಅಂತ ಹೇಳಿ ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರು. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಮಗನ್ಗೆ ಗುರುಬಲ ಇದೆಯಾ, 1 ವರ್ಷದಿಂದ ನೋಡ್ತಾ ಇದೀವಿ. ಅದೇ ಸೆಟ್ ಆಗ್ತಾ ಇಲ್ಲ. ಮಗ ಏನು ಕೆಲಸ ಮಾಡ್ತಾರೆ? ಹಾ, ಮಗ ಏನು ಕೆಲಸ ಮಾಡ್ತಾರಮ್ಮ? ಮಗ ಹಿಂಗೆ MNC ಕಂಪ್ನಿಗೆ ಹೋಗ್ತಾನೆ. ಅವ್ರ ನಕ್ಷತ್ರ ಯಾವುದಮ್ಮ? ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಮಿಥುನ ರಾಶಿ. ತೊಂದರೆ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಲಾಭದಲ್ಲೂ ಇದೆ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಕಳೆದ 1 ತಿಂಗಳು 12 ದಿವಸದಿಂದ ಈಚೆ ಗುರು ಚೆನ್ನಾಗಿದ್ದಾನೆ. 1 ತಿಂಗಳು 12 ದಿವಸದಿಂದ ಈಚೆಗೆ ಆತ ಏನು ಕೆಲಸ ಅಂದ್ಕೊಂಡ್ರು, ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂತಹ ಯೋಗ ಫಲದಲ್ಲಿದ್ದಾರೆ. ಸಾಧ್ಯವಾದರೆ ಒಂದ್ಸತಿ ಮಗನಿಗೆ ಹೇಳಿ ಯಾವುದಾದ್ರು ಒಂದು ಶಿವಾಲಯದಲ್ಲಿ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ಒಂದು 3 ದಿವಸ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೀರ ಶಿವನಿಗೆ ಒಂದು ಅಷ್ಟೋತ್ತರ ಮಾಡಿಕೊಂಡು, ಶಿವಾಷ್ಟೋತ್ತರ ಆದ ನಂತರ ಒಂಚೂರು ಉಪ್ಪು ಮತ್ತು ಬೆಲ್ಲ ಅದನ್ನು ಶಿವನ ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ಹೇಳಿ. ಈ ಥರ 3 ದಿವಸ ಕಂಟಿನ್ಯೂ ಮಾಡಿದ್ರೆ ಶೀಘ್ರವಾಗಿ ಆ ಥರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ವಿವಾಹಕ್ಕೆ ದಾರಿ ಆಗುತ್ತೆ. ಆ ಮಗಳು ಬೇರೆ ಇದ್ದಾಳೆ, ಅದಕ್ಕೆ ಅವಳಿಗೂ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಇವನ್ಗಾದ್ರೂ ಮಾಡೋಣ ಅಂತ ಇದ್ ಮಾಡ್ತಾ ಇದೀವಿ. ಇವಳಿಗೆ ಮಾಡೋದು ಅವನಿಗೆ ಮಾಡೋದು ಅದೊಂದು ಇದಾಗ್ಬಿಟ್ಟಿದೆ. ಯಾರು ದೊಡ್ಡವರು ಇದರಲ್ಲಿ? ಮಗ ದೊಡ್ಡವನು, ಮಗಳಿಗೆ 24 ವರ್ಷ. ಅವಳಿಗೆ ಇವಾಗ ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಗುರುಬಲ ಇಲ್ಲ ಅಂತ ಇವನಿಗೆ ನೋಡೋಣ ಅಂತ ನೋಡ್ತಾ ಇದ್ವಿ. ನೋಡಮ್ಮ, ಆದಷ್ಟು ಹೆಣ್ಣುಮಕ್ಕಳು 24 ವರ್ಷ ಅಂದ್ರೆ ಮೊದಲು ಅವಳ ಜವಾಬ್ದಾರಿ ಮಾಡಿಸೋದೇ ಕರೆಕ್ಟು. ಅವಳಿಗೆ ಹೆಚ್ಚು ಪ್ರಯತ್ನ ಮಾಡಿ. ಮಗಳಿದ್ದಾಳ ಮನೆಯಲ್ಲಿ?
ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾಳೆ. ಅವ್ರ ನಕ್ಷತ್ರ ಏನು? ವರ್ಷಿಣಿ ಅಂದ್ಬಿಟ್ಟು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಹಾ, ವೃಷಭ ರಾಶಿ. ರೋಹಿಣಿ ನಕ್ಷತ್ರಕ್ಕೂ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ. ಇದು ಒಳ್ಳೆ ಕಾಲನೇ. ಮದುವೆ ಆಗುವುದಿಲ್ಲ ಅಂತೇನಿಲ್ಲ, ಮದುವೆ ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಆದರೆ ಅವಳು ಯಾವುದಕ್ಕೂ ಒಪ್ಪುವಂಥ ಹೆಣ್ಣು ಆಗುವುದಿಲ್ಲ ಈಗ. ತುಂಬಾ ಒಪ್ಪೋದೇ ಇಲ್ಲ ಗುರುಜಿ. ಅವಳು ತುಂಬಾ ಆಟ ಮಾಡ್ತಾಳೆ, ಇದು ಬೇಡ ಅದು ಬೇಡ ಅಂತಾಳೆ. ಅದಕ್ಕೆ ಹೇಳೋದು, ಮೊದಲು ಅವಳ ಮನಸ್ಸನ್ನು ಒಪ್ಪಿಸಿ, ಅವಳಿಗೆ ಅವಳ ವಯಸ್ಸಿನ ಬಗ್ಗೆ ಅವಳಿಗೆ ಮಾಹಿತಿ ಕೊಡಿ. ಯಾಕೆಂದರೆ ಕೆಲವು ಏನಾಗ್ಬಿಡುತ್ತೆ, ಅವ್ರ ಮನಸ್ಸಲ್ಲಿ ಏನೋ ಒಂದು ಆಸೆ ಇಟ್ಕೊಳ್ತಾರೆ ಅಥವಾ ಯಾವುದೋ ಒಂದು ದೃಢ ಸಂಕಲ್ಪದಲ್ಲಿದ್ದು ಎಲ್ಲಕ್ಕೂ ಒಂದು ಹೆಸರಿಡ್ತಾ ಹೋಗ್ತಾರೆ. ಅವರಿಗೆ ನಾವು ಸೋತು ನಿನ್ನಿಷ್ಟ ಪ್ರಕಾರ ಆಗಲಿ ನಮ್ಮ ಅಂತ ಹೇಳಬೇಕು ನಾವು. ಆ ಸಮಯಕ್ಕೆ ಅವ್ರು ಒಪ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಷ್ಟರವರೆಗೂ ಅಣ್ಣನ ಕತೆ ಏನಾಗಬೇಕು, ಈ ಕಡೆ ಅಣ್ಣನ ಮನಸ್ಸು ಕೆಟ್ಟಂಗಾಗತ್ತೆ, ತಂಗಿ ಮನಸ್ಸಲ್ಲಿ ಹೀಗಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ತಂದೆ ತಾಯಿ ಆದಂಥವ್ರು ಆದಷ್ಟು ತಂದೆ ತಾಯಿ ಅನ್ನಿಸ್ಕೊಳ್ದಿರನ್ನ ಫ್ರೆಂಡ್ಸ್ ಹತ್ರ ಟ್ರೀಟ್ ಮಾಡಿ ಅವ್ರ ಒಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಆವಾಗ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಹಿಂದೆಲ್ಲ ತಂದೆ ತಾಯಿ ಪ್ರಯತ್ನ ಪಡೋದ ನೋಡಮ್ಮ, ಹಿಂದೆ ಎಲ್ಲ ತಂದೆ ತಾಯಿ ಅವ್ರು ಏನು ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರಕ್ಕೆ ಬದ್ಧರಾಗಿದ್ರು ಮಕ್ಕಳು. ಇವತ್ತಿನ ಪರಿಸ್ಥಿತಿ ಹಾಗಲ್ಲ, ಮಕ್ಕಳ ಮಾತಿಗೆ ತಂದೆ ತಾಯಿ ಬದ್ಧರಾಗಬೇಕಾಗಿದೆ. ಹಾಗಾಗಿ ದಿನಕ್ಕೆ ನೀರಕ್ಕೊಂದು 8-10 ಕೇಸ್ ಏನೇನೋ ವಿಚಿತ್ರವಾಗಿ ಬರ್ತಾ ಇರುತ್ತೆ. ಯಾಕೆಂದ್ರೆ ಅವರಿಗೆ ಹಿಂದೂ ಮುಂದೆ ಆಲೋಚನೆ ಶಕ್ತಿ ಇರಲ್ಲ. ಅವ್ರ ಮೂಗಿನೇರಕ್ಕೆ ಅವ್ರಿಗೆ ಏನು ಕಾಣುತ್ತೋ ಅದೇ ಸರಿ ಅನ್ಕೊಳ್ತಾರೆ. ಆದರೆ ಅನುಭವದ ಮಾತು, ಆ ನಡೆಯುವಂಥ ಜೀವನ ಅದ್ಯಾವುದೂ ಅವ್ರ ತಲೆಗೆ ಹತ್ತೋದೇ ಇಲ್ಲ. ಈಗ ಒಂದು ಕೆಲಸ ಮಾಡಿ, ಮೊದಲನೇ ಆಪ್ಷನ್ ಫಸ್ಟು ಮಗಳಿಗೆ ಕೊಡ್ಬೇಕು. ನೀವು ಅವಳನ್ನ ಒಂದು ಸಮ ಕೂಡಿಸ್ಕೊಂಡು ನೀವಿಬ್ಬರು ಒಂದು ಅರ್ಧ ಗಂಟೆ ಕೂಡಿಸ್ಕೊಂಡು ಮಾತಾಡಿ, ನೋಡಮ್ಮ ಇದು ಸಮಯ ಕರೆಕ್ಟಾಗಿದೆ, ಲೇಟ್ ಆದರೆ ತೊಂದರೆ ಆಗುತ್ತೆ, ಈ ಸಮಯ ಬಿಟ್ಟರೆ ಮುಂದಕ್ಕೆ ತಿರುಗಿ ನಿನಗೆ ಕಷ್ಟಕ್ಕೆ ಬರ್ಬೋದು, ಅದಕ್ಕೋಸ್ಕರ ಆದಷ್ಟು ಬೇಗ ನಿನ್ನ ಮದುವೆ ಆಗಲಿ, ಅನಂತರ ನಾವು ಮಗನ ಮದುವೆ ಮಾಡೋಕ್ಕೆ ದಾರಿ ಆಗುತ್ತೆ ಅಂತ ಆ ಥರ ಬರೋದೇ ಕರೆಕ್ಟು. ನೀವು ಪ್ರಯತ್ನ ಪಡಿ, ಆದಷ್ಟು ಬೇಗ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಮನೆ ಮಾಡಿದೆ. ಇವತ್ತು ತುಲಾ ರಾಶಿಯಲ್ಲಿರ್ತಕ್ಕಂಥವರು ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದಲೇ ಇದ್ದು ಹಣಕಾಸಿನ ವಿಚಾರ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಸರಿ. ಇದ್ರ ಜೊತೆಗೆ ದೇವತಾರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ದೇವರ ದರ್ಶನಕ್ಕೆ ಹೊರಟಾಗ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ದೇವಾಲಯಕ್ಕೆ ಬಂದಾಗ ಫಲಗಳಾಗಲಿ ಅಥವಾ ಪುಷ್ಪಗಳಾಗಲಿ, ಪತ್ರೆಗಳಾಗಲಿ, ಇಂಥದ್ದನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಕೈ ತೊರೆದು ತಾವೇನು ದಾನ ಧರ್ಮ ಮಾಡ್ತೀರೋ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನ ಫಲ ಇದೆ. ಆದರೆ ಕೆಲವೊಮ್ಮೆ ಪ್ರಾರಬ್ಧ ಕರ್ಮ ಹೇಗೆ ಬಾಧಿಸುತ್ತೆ, ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದು ಜಾತಕದಲ್ಲಿ ಏನಾದರೂ ದೋಷಗಳಿದ್ದು ಅಥವಾ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗದಿರ ಅಲ್ಲಿ ಬರುವಂಥ ಸಮಸ್ಯೆಯಿಂದ ಅದು ಸಾಕಷ್ಟು ಆಗ್ಬೋದು. ಆದರೂ ತುಲಾರಾಶಿಯವರು ಇವತ್ತು ಅದೃಷ್ಟ ಮಾಡಿದ್ದೀರಿ, ಸಾಕಷ್ಟು ಒಳ್ಳೆ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಸೂರ್ಯ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಹಸನ್ಮುಖಿಯಾಗಿ ನಗನಗ್ತಾ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಶುಕ್ರವಾರ ಶುಭವನ್ನು ತರತಕ್ಕಂಥ ವಾರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ, ದೇವಿಯ ಆರಾಧನೆ, ದೇವಿಯ ಪ್ರಾರ್ಥನೆ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಆಗಲಿ ಅಥವಾ ವಿಶೇಷವಾಗಿ ದುರ್ಗಾ ದೀಪ ನಮಸ್ಕಾರ ಆಗಲಿ, ಇಂತಹದ್ದೊಂದು ಕೈಂಕರ್ಯಗಳನ್ನು ನಾವು ಮಾಡಿದ್ದೆ ಆದರೆ ಅಥವಾ ಕೈಂಕರ್ಯದ ಬಗ್ಗೆ ಚಿಂತನೆ ಮಾಡಿದರೂ ಸಹಿತ ಅಥವಾ ವಿಶೇಷವಾಗಿ ದುರ್ಗಾದೇವಿಗೆ ಒಂದು ನಾಮಾರ್ಚನೆಯನ್ನು ಮಾಡಿದರೂ ಸಹಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ದೇವಿಗೆ ಇವತ್ತು ಸುಗಂಧಭರಿತವಾಗಿರ್ತಕ್ಕಂಥ ಪುಷ್ಪಗಳನ್ನು, ಪತ್ರೆಗಳನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ನೈವೇದ್ಯ ಖಾದ್ಯಗಳನ್ನೇನಾದರೂ ನೈವೇದ್ಯ ಮಾಡಿದ ನಂತರ ಆ ನೈವೇದ್ಯ ಪ್ರಸಾದವನ್ನು ಮೊದಲು 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ತಮ್ಮ ಕರಹಸ್ತದಿಂದ ಕೊಟ್ಟರೊಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ದೇವಿಯ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಸಮರ್ಪಣೆ ಮಾಡಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೋಬೇಡಿ. ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಊಟ ಮಾಡಿ. ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೋ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ತಾವು ಊಟಕ್ಕೆ ಕೂತ್ಕೊಳ್ಳಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ವೃಶ್ಚಿಕ ರಾಶಿಯವರು ನಿಜಕ್ಕೂ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ಪ್ರತಿನಿತ್ಯ ಇರತಕ್ಕಂಥ ರೀತಿಯಲ್ಲಿ ಇವತ್ತಲ್ಲ. ಇವತ್ತು ನಿಮ್ಮ ಚಿಂತನೆ ಏನೇ ಮಾಡಿದ್ರೂ ಅದು ಮತ್ತೊಂದು ಥರ ಚಿಂತನೆ ಆಗುತ್ತೆ. ನೀವು ಯಾವುದೇ ಸಮಾಧಾನವಾಗಿದ್ದು ತೃಪ್ತಿಕರವಾದಂಥ ಫಲವನ್ನು ಕಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಅಲ್ಲೊಂದಿಷ್ಟು ಅಚಾತುರ್ಯಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥದ್ದು, ನೋವುಂಟಾಗುವಂಥ ಪರಿಸ್ಥಿತಿ ಆಗುತ್ತೆ. ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರು, ಸಹಪಾಠಿಗಳು ಅಥವಾ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಆಡುವ ಮಾತು ನಿಮಗೆ ಸಮಂಜಸಕರವಾದ್ದಲ್ಲದರಿಂದ ಏನೋ ಒಂದು ತರಹ ಅಸಮಾಧಾನದ ಸನ್ನಿವೇಶ ನಿಮ್ಮನ್ನು ಬಾಧಿಸೋದ್ರಿಂದ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಭಾಳ ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲ ಹೇಗಿರಬೇಕು? ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ರೀತಿ ಇರಬೇಕು. ಬಹಳ ಎಚ್ಚರಿಕೆಯ ನಡೆ ಇರಬೇಕು. ತೃಪ್ತಿಕರವಾದರ ಬಗ್ಗೆ ಚಿಂತನೆ ಮಾಡಬೇಕು. ಏನೇ ಕೆಲಸ ಮಾಡಿದ್ರೂ ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ನಡಿಬೇಕು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಗುರುಗಳನ್ನೂ ಪ್ರಾರ್ಥನೆ ಮಾಡಿ. ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಅಥವಾ ನಿಮ್ಮ ಗುರುಗಳನ್ನಾಗಲಿ ಅಥವಾ ತಮ್ಮಲ್ಲಿ ನೀವು ಯಾರನ್ನು ಗುರು ಅಂತ ನಂಬಿದ್ದೀರೋ ಅಂತಹವರ ಪಾದಸೇವೆ ಮಾಡ್ತಕ್ಕಂಥದ್ದು, ಒಂದು ಹಳದಿ ಕಲರ್ ವಸ್ತ್ರದಲ್ಲಿ 2 ಅಡಿಯಷ್ಟು ಕಡಲೆಬೇಳೆಯನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಅವರ ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಮಾಡಿದ್ರೆ ಇನ್ನಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹೌದು, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕನಕಪುರದಿಂದ. ಕನಕಪುರದಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಸಂತ ಅಂತ. ಹಾ ತಾಯಿ, ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ನನ್ನ ತಮ್ಮನಿಗೆ 2 ವರ್ಷದಿಂದ ಹುಡುಗಿ ಹುಡುಕ್ತಾ ಇದೀವಿ. ಅವನಿಗೆ ಮದುವೆ ಫಿಕ್ಸ್ ಆಯ್ತಾನೆ ಇಲ್ಲ. ಅವ್ರು ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ನನ್ಗೂ ಹಿಂಗೆ ಡಿಲೇ ಆಯ್ತಿತ್ತು. ನೀವ್ ಹೇಳಿದ್ದನ್ನ ಮಾಡಿದಕ್ಕೆ ನನ್ ಬೇಗ ಫಿಕ್ಸ್ ಆಯ್ತು. ಹೌದಮ್ಮ. ಅದಕ್ಕೆ ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ, ಅದಕ್ಕೆ ಕಾಲ್ ಮಾಡಿದ್ದೆ. ಅಂದರೆ ಹಿಂದೆ ನಾನು ಮಾತಾಡಿದ್ರ ತಾವು? ಹೌದು, ಮಾತಾಡಿದ್ದೆ ನಿಮ್ ಜೊತೆ. ಒಳ್ಳೇದಾಗ್ಲಿ. ನಂದಾಗಿತ್ತು ಅದು, ನೀವ್ ಹೇಳಿದ್ ಮಾಡಿದ್ದೆ ನಾನು ಪೂಜೆ ಎಲ್ಲ. ನನಗಾಗಿತ್ತು, ಅದಕ್ಕೆ ನನ್ನ ತಮ್ಮನ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ ಗುರುಜಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಅವ್ರ ನಕ್ಷತ್ರ ಏನು, ಇದ್ದಾರಾ ನಿಮ್ಮ ತಮ್ಮ? ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಇಲ್ಲ ಗುರುಜಿ ಅವರು. ಓಕೆ, ಅವ್ರ ಜನ್ಮ ನಕ್ಷತ್ರ ಗೊತ್ತಮ್ಮ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅವರು ಅಂದ್ರೆ ನಮ್ಮ ಆಂಟಿ ಮಗ, ಅವನು ಬೆಂಗಳೂರಲ್ಲಿ ಇದ್ದಾರೆ. ಅವರು ಅವನ ಹೆಸರು ಅರುಣ್ ಅಂತ. ಹೆಸರು ಮೇಲೆಲ್ಲ ಭವಿಷ್ಯತ್ತು ಅಷ್ಟು ಕರೆಕ್ಟಾಗಿ ಬರಲ್ಲಮ್ಮ. ಅವರ ಜನ್ಮ ನಕ್ಷತ್ರ, ನಾನು ನಕ್ಷತ್ರ ಪ್ರಕಾರವಾಗೂ ನಾನು ಪರ್ಫೆಕ್ಟ್ ಹೇಳೋಕ್ಕೆ ಆಗೋಲ್ಲ. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವರು ನಾಮ ನಕ್ಷತ್ರ ಇಟ್ಕೊಳ್ತಾರೆ, ಕೆಲವರು ಜನ್ಮ ನಕ್ಷತ್ರ ಇಟ್ಕೊಂಡಿರ್ತಾರೆ. ಆ ಜನ್ಮ ನಕ್ಷತ್ರ ಸಹಿತ ಹೇಗಿರುತ್ತೆ ಅಂದರೆ, ಅವರು ಆ ಜಾತಕ ಪ್ರಕಾರ ಜಾತಕ ಪರ್ಫೆಕ್ಟಾಗಿ ಬರೆದಿದ್ದರೆ ಜನ್ಮ ನಕ್ಷತ್ರ ಕೆಲಸ ಮಾಡುತ್ತೆ. ಇಲ್ಲಾಂದರೆ ಸುಮ್ಮನೆ ಜನ್ಮ ನಕ್ಷತ್ರ ಒಂದು ಅವ್ರು ಏನೋ ನಕ್ಷತ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ, ನಂದು ಇದೇ ನಕ್ಷತ್ರ ಅಂತ. ಆ ನಕ್ಷತ್ರಕ್ಕೂ ಅವ್ರಿಗೂ ಸಂಬಂಧವೇ ಕೆಲಸ ಆಗಲ್ಲ. ಇನ್ನು ನಾಮ ನಕ್ಷತ್ರ ಪ್ರಕಾರ ನೋಡಿದ್ರೆ ಅಲ್ಲೂ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ತಾವು ಅನ್ಯತಾ ಭಾವಿಸ್ದಿರ ಅವರ ಕಣ್ಣರೇಖೆ ಆಗಲಿ ಅಥವಾ ಅವರು ಕರೆಕ್ಟಾಗಿರ್ತಕ್ಕಂಥ ಅವ್ರನ್ನ ಜನ್ಮ ನಕ್ಷತ್ರವನ್ನಾಗಲಿ ನೀವು ನಮಗೆ ತಿಳಿಸಿ ಹೇಳಿದ್ರೆ ಅಥವಾ ನೀವು ಬರೆದು ಕಳಿಸ್ಕೊಟ್ರೆ ನಾನು ನೋಡಿ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನವೂ ಚೆನ್ನಾಗಿದ್ದು, ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ. ಇವತ್ತು ತಾವು ಅಂದುಕೊಂಡಷ್ಟು ನಿಮ್ಮ ಸ್ಥಿತಿಗತಿಗಳಲ್ಲಿ ಲಾಭವನ್ನು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು, ಸಾಕಷ್ಟು ಅಭಿವೃದ್ಧಿಯತ್ತ ನಡೆಯುವಂತಹ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 4ರವರೆಗೂ ತಾವು ಏನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಇದೆ. ಅಂದರೆ ಬಹಳ ಬೇಗ ಭಾವುಕರಾಗ್ತಕ್ಕಂಥದ್ದು. ಏನಾದರೂ ಸಣ್ಣ ಆಲೋಚನೆ ಮಾಡಿದ್ರೆ ಆಲೋಚನೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಅಳವಡಿಸ್ಕೊಳ್ತಕ್ಕಂಥದ್ದು. ಕೆಲವಷ್ಟು ವಿಚಾರಗಳು ಎಲ್ಲೋ ಏನೋ ಘಟನೆ ನಡೆದರೆ ಅದು ನಿಮ್ಮ ಜೀವನದಲ್ಲೇ ಆಗಿದೆ ಅನ್ನೋತಕ್ಕಂಥ ಮನಸ್ಥಿತಿ ತಂದುಕೊಳ್ಳುವಂಥದ್ದು. ಕೆಲವೊಂದು ಸತಿ ಮನಸ್ಸು ತುಂಬ ಈ ತರಹ ಮೃದು ಸ್ವಭಾವದಲ್ಲಿರುತ್ತೆ. ಹಾಗಾಗಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ.
ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ಆಲೋಚನೆ ಮಾಡಿದ್ರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ, ವ್ಯಾಪಾರವನ್ನು ವೃದ್ಧಿಸ್ಕೊಳ್ತೀರಿ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಿ, ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಆಲೋಚನೆ ಮಾಡ್ತೀರಿ, ಸರಿಯಾದಂಥ ರೀತಿಯಲ್ಲಿ ತಪ್ಪ್ಯಾವುದು ತಪ್ಪ್ಯಾವುದು ಎಂಬತಕ್ಕಂಥದ್ರ ಸರಿಯಾದ ಚಿಂತನೆ ಮಾಡಿ ಅದರಂತೆ ನಡ್ಕೊಳ್ಳುವಂತಹ ಯೋಗ ಫಲದಲ್ಲಿ ತಾವಿರ್ತೀರಿ. ಇವತ್ತು ಸಾಧ್ಯವಾದಷ್ಟು ಹಣಕಾಸಿನ ಹೂಡಿಕೆಯಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇವತ್ತು ಯಾರನ್ನು ನಂಬಿ ಏನು ವಸ್ತು ಕೊಟ್ಟರು ಪುನಃ ಹಿಂತಿರುಗಿ ತೆಗೆದುಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ ಸರಿ. ಆದರೆ ಒಂದು ಆಲೋಚನೆ ಮಾಡಬೇಕು, ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನಿಮ್ಮ ಕುಲದೇವರ ಆಶೀರ್ವಾದ ಪಡೆಯಬೇಕಾದಂಥ ಯೋಗ ಫಲವೂ ಇದೆ. ಇವತ್ತು ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಆ ಕೋಪ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅದರಷ್ಟು ಅದೃಷ್ಟ ಮತ್ತೊಂದಲ್ಲ. ಹಾಗೆ ಇವತ್ತು ಸಾಧ್ಯವಾದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರವನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಹಸುಗಳಿಗೆ ಒಂದಷ್ಟು ಮೇವು ಹಾಕ್ತಕ್ಕಂಥದ್ದು, ಹಾಗೆ ಯಾರಾದರೂ ಪಶುಪಕ್ಷಿ ಪ್ರಾಣಿಗಳಿಗೆ ನೀವಾದರೂ ಸರಿ, ನಿಮ್ಮ ಆತ್ಮೀಯರಾದರೂ ಸರಿ, ಒಟ್ಟಾರೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕುವಂಥದ್ದು, ಹಾಕಿರ್ತಕ್ಕಂಥದ್ದನ್ನು ನೋಡಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿದ್ರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ಳುವಂಥ ಪರಿಸ್ಥಿತಿಯೂ ಇದೆ. ಇವತ್ತು ನೀವೇನೇ ಕೆಲಸ ಮಾಡಿದ್ರೂ ಒಂದು ತೃಪ್ತಿಕರವಾದಂತಹ ಬದುಕನ್ನು ನೀವು ಕಾಣಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಅಥವಾ ಎಲ್ಲಾದರೂ ದುರ್ಗಾ ದೀಪ ನಮಸ್ಕಾರ ಮಾಡುವ ಸಾನ್ನಿಧ್ಯದಲ್ಲಿ ನೀವು ಸಹಿತ ಒಂದೆರಡು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವಾಲಯಕ್ಕೆ ಬಂದು ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿಬೇಳೆ, ಜೊತೆಗೆ ಒಂದಿಷ್ಟು ಕೆಂಪು ಹೂವು, ಕೆಂಪು ಗಂಧ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ಶುಭ ಶುಕ್ರವಾರ ಸಂಪದ್ಭರಿತವಾಗಿರ್ತಕ್ಕಂತಹ ಕಾಲಗಳನ್ನು, ಅಂತಹ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನಂದಿನಿ ಅಂತ. ನಂದಿನಿ ಅಂತ ಹೇಳಿ. ಗುರುಜಿಯವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾಂ ಗುರುಗಳೇ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳು ಮಗು. ಗುರುಗಳೇ, ನಮ್ದು ಮದುವೆ ಆಗಿ 6 ವರ್ಷ ಕಂಪ್ಲೀಟ್ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ಗುರುಗಳೇ. ಅಂದರೆ ಸಂತಾನ ಇನ್ನೂ ವಿಳಂಬ ಅನ್ನೋದು ಒಂದು, ಜೊತೆಗೆ ಇದಕ್ಕೆ ವೈದ್ಯರ ಸಲಹೆ ನೋಡಿದ್ರಮ್ಮ? ಹ್ಞೂ ಗುರುಗಳೇ, ನೋಡಿದ್ದೀವಿ, ಎಲ್ಲ ನಾರ್ಮಲ್ ಅಂತಾರೆ ಗುರುಗಳೇ. ಮತ್ತೆ ನಮ್ಮ ಮನೆಯವರ ಆಫೀಸಲ್ಲೂ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅವ್ರು ತುಂಬಾ ಶ್ರಮ ಪಡ್ತಾರೆ. ದೇವ್ರು ಅಂದ್ರೆ ಭಕ್ತಿ ಜಾಸ್ತಿ, ಶಿವ ಪೂಜೆ ಇಲ್ಲದೆ ನೀರು ಕುಡಿಯಲ್ಲ. ಅವ್ರಿಗೆ ಅದು ಒಂದು ಟೆನ್ಷನ್. ನಾನು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ನಂಗೆ ಆಫೀಸಲ್ಲೂ ಒಂದು ಇದಿಲ್ಲ, ಮನೆಯಲ್ಲೂ ಒಂದು ಇದಿಲ್ಲ ಅಂತ ಬೇಜಾರು ಪಡ್ಕೋತಾರೆ. ಇಲ್ಲ, ಒಳ್ಳೇದಾಗತ್ತೆ ನೋಡಮ್ಮ. ಪರೀಕ್ಷೆ ಅನ್ನೋದು ಭಗವಂತ ಎಲ್ಲರಿಗೂ ಮಾಡ್ತಿರ್ತಾನೆ. ಅದರಲ್ಲೂ ಸದಾಕಾಲ ದೇವರು ಪೂಜೆ ಪುನಸ್ಕಾರ ಜಪ ತಪ ಮಾಡೋರಿಗೆ ಇನ್ನೊಂದು ಹೆಜ್ಜೆ ಪರೀಕ್ಷೆ ಜಾಸ್ತಿನೇ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕಷ್ಟೇ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗೋದು ಕನ್ಫರ್ಮ್ ಆಗುತ್ತೆ. ಸ್ವಲ್ಪ ವಿಳಂಬ ಆಗಿರ್ಬೋದು ಅಷ್ಟೇ. ಆದರೂ ದಂಪತಿಗಳಿಬ್ಬರು ಯಾವಾಗ ಹೋಗಿದ್ರಿ ನೀವು ಪರೀಕ್ಷೆಗೆ? ಗುರುಗಳೇ, ಈಗ ಒಂದು 3-4 ತಿಂಗಳಿಂದ ಹೋಗಿದ್ವಿ ಗುರುಗಳೇ. ನಮ್ಗಲ್ಲಿ ಏನು ಸೆಟ್ ಆಗಿಲ್ಲ ಅಂತ ಈಗ ಬಿಟ್ಬಿಟ್ವಿ ಗುರುಗಳೇ. ಹೋಗೋದು ಏನೇ ಆಗ್ಲಿ ಅರ್ಧವರ್ಗೂ ಆಗುತ್ತೆ ಕೆಲಸ, ಅದು ಪೂರ್ತಿನೇ ಆಗಲ್ಲ ಗುರುಗಳೇ. ಎಲ್ಲಾ ವಿಚಾರದಲ್ಲೂ ಹಿಂಗೆ ಇದೆ ಜೀವನದಲ್ಲಿ. ಮಾಡೋಣ ಅಂತ ಹೋಗ್ತೀವಿ, ಬಟ್ ಅರ್ಧದಲ್ಲೇ ಎಲ್ಲ ಇದಾಗ್ಬಿಡುತ್ತೆ. ಅವರು ತುಂಬಾ ಶ್ರಮ ಪಡ್ತಾರೆ ಗುರುಗಳೇ. ಆಫೀಸಲ್ಲಿ ಒಂದು ಪ್ರಮೋಷನ್, ಸ್ಯಾಲ್ರಿ ಹೈಕು ಆತರ ಏನು ಮಾಡಲ್ಲ ಆಫೀಸಲ್ಲೂ. ಒಬ್ರಿಗೂ ತೊಂದರೆ ಮಾಡ್ದೇನೆ ಇರ್ತಾರೆ ಗುರುಗಳೇ ಅವರು. ಅಲ್ಲಮ್ಮ, ಅವರ ಜನ್ಮ ನಕ್ಷತ್ರ ಏನ್ ತಾಯಿ? ಕೃತಿಕಾ ನಕ್ಷತ್ರ ಗುರುಗಳೇ. ಮೇಷರಾಶಿನಾ? ಹ್ಞೂ ಗುರುಗಳೇ. ಸ್ವಲ್ಪ ದಿವಸ ಕಾಯ್ಲಿಕ್ಕೆ ಹೇಳು. ಮೇಷರಾಶಿಯವರಿಗೆ ಮನಸ್ಸು ಚಂಚಲ ಜಾಸ್ತಿ. ಕೊಟ್ಟು ವಸ್ತು ಪುನಃ ಬರೋದಿಲ್ಲ. ಅವ್ರ ಕೈಯಿಂದ ಏನಾದ್ರು ಆಚೆಗೆ ಹೋದರೆ ವಸ್ತು ಪುನಃ ಬರೋದಿಲ್ಲ, ಅದು ಒಂದು ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ. ಆಮೇಲೆ ಇಟ್ಟು ವಸ್ತುಗಳು ಇಲ್ದಿರ ಹುಡುಕಾಡೋದು ಜಾಸ್ತಿ. ಅವರು ಒಂದು ಪೆನ್ನು, ಒಂದು ಪುಸ್ತಕ, ಒಂದು ಪೆನ್ನು ಏನೇ ಇದ್ರೂ ಸಹಿತ
ಅವರೇ ಕೈಯಿಂದ ಇಟ್ಟರು ಪುನಃ ಅದನ್ನೇ ಹುಡುಕ್ತಾ ಇರ್ತಾರೆ, ಅಲ್ಲೇ ಇರುತ್ತೆ ಬಟ್ ಅಲ್ಲೇ ಹುಡುಕ್ತಾ ಇರ್ತಾರೆ. ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದು ಗೃಹಸ್ಥಿತಿಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಮತ್ತು ಅವರ ಮನಸ್ಸಿಗೆ ನೀವು ಧೈರ್ಯ ತುಂಬಬೇಕು. ಏನಪ್ಪ ಅಂದರೆ ಪ್ರಸ್ತುತ ಇನ್ನೊಂದು 4 ತಿಂಗಳು ಅವರ ಗ್ರಹಗತಿಗಳು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಬಹುಶಃ ಹಾಗಾಗಿಯೇ ಸಂತಾನನೂ ವಿಳಂಬ ಆಗ್ತಾ ಇದೆ. ಈ 4 ತಿಂಗಳು ಕಳೆದ್ರೆ ನಿಮ್ಮಿಬ್ಬರ ದಾಂಪತ್ಯದಲ್ಲೂ ಇನ್ನೂ ಚೆನ್ನಾಗಿರ್ತೀರಿ. ಹಾಗಂತ ನೀನು 4 ತಿಂಗಳು ಹೇಗಿದ್ರು ನಮ್ಮ ಮಕ್ಕಳಾಗೋದಿಲ್ವ ಅಂತ ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ಕುಂದುಕೊರತೆ ಬರಬಾರ್ದು. ನೀವು ಗಂಡ ಹೆಂಡತಿ ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕು. ಆದಷ್ಟು ಬೇಗ ನಿಮಗೊಂದು ಸಂತಾನ ಆಗೇ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಶೀಘ್ರವಾಗಿ ಆಗುವಂಥ ಯೋಗ ಲಕ್ಷಣ ಇದೆ. ಒಳ್ಳೆಯದಾಗಲಿ. ಸಾಧ್ಯವಾದರೆ ನೀವು ಗಂಡ ಹೆಂಡತಿ ಇಬ್ಬರ ಒಂದು ಕಣ್ಣರೇಖೆ ಫೋಟೋನು ಕಳಿಸ್ಕೊಡಿ. ಅದಕ್ಕೆ ಚಿಕ್ಕದಾಗಿ ಏನಾದ್ರು ಒಂದು ಪರಿಹಾರಗಳಿದ್ದರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು ಸಾಸಿವೆಯಿಂದ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದಿಷ್ಟು ಪರಿಹಾರಗಳು ಅಂತ ಹೇಳಿ. ಆ ಪರಿಹಾರಗಳ ಕ್ರಮ ಏನು, ಯಾವ ರೀತಿ ಅನುಸರಿಸಬೇಕು ಪರಿಹಾರದ ಕ್ರಮವನ್ನು, ಇದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಇದೀಗ. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಮನೆಯಲ್ಲಿರ್ತಕ್ಕಂಥ ಸಾಸಿವೆಯಿಂದ ಒಂದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂತ ತಾವು ತಿಳಿಸ್ತಾ ಇದ್ರು ಗುರು. ಖಂಡಿತ. ಸಾಮಾನ್ಯಕ್ಕೆ ನರಗಳ ಗಂಟು ಹಾಕ್ಕೊಳ್ಳುವಂಥದ್ದು, ಅಥವಾ ಮೊಣಕಾಲು ಚಿಪ್ಪು ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು, ಅಥವಾ ಕಾಲು ವಿಪರೀತ ಉರಿ ಬರ್ತಕ್ಕಂಥದ್ದು, ಇದಿಷ್ಟಕ್ಕೂ ಸಹಿತ ಸಾಸಿವೆ, ಮಾವಿನೆಲೆ, ಕಲ್ಲುಪ್ಪು ಜೊತೆಗೆ ನಿಂಬೆ ರಸ, ಇದ್ರ ಜೊತೆಗೆ ಸಾಧ್ಯವಾದರೆ ಆ ನಿಂಬೆ ರಸ ಇಲ್ಲದಿದ್ದರೆ ಹುಣಸೆಹಣ್ಣು ತೊಗೋಬೋದು. ಈ ಹುಣಸೆಹಣ್ಣನ್ನು ಸ್ವಲ್ಪ ಮಾತ್ರ, ಹುಣಸೆಹಣ್ಣು ಒಂದು ನಿಂಬೆಕಾಯಿಗಿನ್ನ ಕಡಿಮೆ, ಅದು ಅರ್ಧ ನಿಂಬೆಹಣ್ಣಷ್ಟು ಅಷ್ಟು ಮಾತ್ರ ನಿಮ್ಮ ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ಅದನ್ನು ನೀರಲ್ಲಿ ನೆನೆಸಿ ಅದನ್ನು ತೆಗೆದು ಅದರ ಹುಳಿ ರಸ ತೊಗೋಬೇಕು. ಇದಕ್ಕೆ ಸಾಸಿವೆಯನ್ನು ಮೊದಲೇ ಕುಟ್ಟಿ ಪುಡಿ ಮಾಡ್ಕೋಬೇಕು. ಸಾಸಿವೆಯನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋದಾಗಲಿ ಅಥವಾ ಒಂದು ಕುಟಾಣಿ ಇದ್ದರೆ ಅದರಲ್ಲಿ ಸಾಸಿವೆ, ಹುಣಸೆಹಣ್ಣು ಜೊತೆಗೆ ಮಾವಿನೆಲೆ ಹಾಕೋದ್ರಿಂದ ಸಾಮಾನ್ಯಕ್ಕೆ ಆ ಮಾವಿನೆಲೆ ಇರ್ತಕ್ಕಂಥ ಔಷಧೀಯ ಗುಣಗಳು ಚರ್ಮದ ಒಳಭಾಗದಲ್ಲಿ ನರಗಳಲ್ಲಿ ಎಲ್ಲಿ ರಕ್ತ ಹೆಪ್ಪುಗಟ್ಟುಕೊಳ್ಳುತ್ತೆ ಅಥವಾ ಅಲ್ಲಿ ನರ ಗಂಟು ಹಾಕೊಳ್ಳುವಂಥ ಕ್ಷಣದಲ್ಲೂ ಅದು ಸಹಿತ ನೋವನ್ನು ತೆಗೆಯುತ್ತೆ. ಅದಕ್ಕೋಸ್ಕರ ಮಾವಿನೆಲೆ ಮತ್ತು ಹುಣಸೆಹಣ್ಣು, ಮಾವಿನೆಲೆ ಮತ್ತು ಅರಿಶಿನ ಪುಡಿನೂ ಸ್ವಲ್ಪ ಹಾಕ್ಬೋದು. ಆದರೆ ಅರಿಶಿನ ಪುಡಿ ಬೇಕು ಬೇಡ ಅನ್ನೋದು ನಿಮಗೆ ಬಿಟ್ಟು ವಿಚಾರ. ಆದರೆ ಸಾಸಿವೆಯಲ್ಲಿರ್ತಕ್ಕಂಥ ಗುಣಕ್ಕೆ ಸಾಸಿವೆ, ಹುಣಸೆಹಣ್ಣು, ಮಾವಿನೆಲೆ ಇದೆಲ್ಲಕ್ಕೂ ಸ್ವಲ್ಪ ನೀವು ವ್ಯವಸ್ಥಿತವಾಗಿ ಒಂಚೂರು ನಿಂಬೆಹಣ್ಣಾಗಲಿ ಅಥವಾ ಹುಣಸೆ ರಸ ಆಗಲಿ ಹಾಕಿ ಅದನ್ನು ಪೇಸ್ಟ್ ಥರ ತಯಾರು ಮಾಡ್ಕೋಬೇಕು. ಪೇಸ್ಟ್ ಥರ ತಯಾರು ಮಾಡಿಕೊಂಡು ಮೊದಲು ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ನೀವು ಯಾವ ಜಾಗಕ್ಕೆ ಈ ಪೇಸ್ಟನ್ನು ಹಾಕ್ತಿದ್ದೀರಿ, ಮೊಣಕಾಲ, ಮೀನು ಮಾಂಸಖಂಡವ ಅಥವಾ ಪಾದಗಳ, ಅಲ್ಲಿಗೆ ಆ ಜಾಗದಲ್ಲಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಒದ್ದೆ ಬಟ್ಟೆಯಲ್ಲಿ ಒರೆಸಿದ ತಕ್ಷಣ ಆ ತಣುವಿಗೆ ಆ ನೋವು ಇರ್ತಕ್ಕಂಥದ್ದು ಎಲ್ಲಿ ನರಗಳಲ್ಲಿ ಆ ನೋವು ಇರುತ್ತೋ ಆ ನೋವಿಗೆ ಮತ್ತಷ್ಟು ನೋವು ಆಗುವಂಥ ಸಾಂದ್ರತೆ ಇರುತ್ತೆ. ಯಾವತ್ತೂ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಕಾಲು ಬಿಸಿಯಾಗಿ ನಾವು ಬಿಸಿ ಬಟ್ಟೆಯನ್ನು ನರಗಳಲ್ಲೂ ಅಥವಾ ಯಾವುದೋ ಜಾಗ ನೋವಿರೋ ಸ್ಥಳಕ್ಕೆ ಒಂಥರ ಬಿಸಿ ಬಟ್ಟೆ ಮಾಡಿ ಅಲ್ಲಿ ಬಿಸಿ ಹಬೆ ಕೊಟ್ಟರೆ ಮನುಷ್ಯನಿಗೆ ಹಾಯ್ ಅನ್ಸುತ್ತೆ ಆ ಕ್ಷಣಕ್ಕೆ, ಮರುಕ್ಷಣ ಅದು ತೊಂದರೆನೇ. ಆದರೆ ಈ ಒದ್ದೆ ಬಟ್ಟೆ ಮಾತ್ರ ಎಲ್ಲಿ ನೋವಿದೆ ಅಂತಕ್ಕಂಥದ್ದನ್ನು ಗುರುತು ಹಿಡಿಯಬೇಕಾದ್ರೆ ಈ ಒದ್ದೆ ಬಟ್ಟೆಯಿಂದಲೇ ಕಾರಣ. ನೀವೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಲ್ಲಿ ನೋವಿರುತ್ತೋ ಆ ನೋವಿರೋ ಜಾಗಕ್ಕೆ ನೋವಿದೆ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಆದರೂ ಒಂದು ಒದ್ದೆ ಬಟ್ಟೆಯನ್ನು ಒದ್ದೆ ಮಾಡಿ ಆ ಜಾಗದಲ್ಲಿ ಒದ್ದೆ ಬಟ್ಟೆ ನೀವು ಒರೆಸಿದ ತಕ್ಷಣ ನಿಮಗೆ ಆ ನೋವು ಅಂತಕ್ಕಂಥದ್ದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಮೀನು ಮಾಂಸಖಂಡ ಆಗಿರ್ಬೋದು, ಮಾಂಸ ಕೈಗಳ ಹತ್ರ ಎಲ್ಲೇ ಆಗಿದ್ರೂ ಸಹಿತ ಒದ್ದೆ ಬಟ್ಟೆಯಲ್ಲಿ ಆ ಜಾಗದಲ್ಲಿ ಹಿಂಗೆ ಒರೆಸಿದ್ರೆ ಅಲ್ಲಿ ನೋವಿನ ಅಂಶ ಜಾಸ್ತಿ ಗೊತ್ತಾಗುತ್ತೆ. ಎಲ್ಲಿ ನೋವಿನ ಅಂಶ ಜಾಸ್ತಿ ಇರುತ್ತೋ ಆ ಜಾಗಕ್ಕೆ ಪರ್ಟಿಕ್ಯುಲರಾಗಿ ಈ ಪೇಸ್ಟನ್ನು ಹಚ್ಚಬೇಕು. ಹಚ್ಚಿದಾದ ನಂತರ ಒಂದು ಬಟ್ಟೆಯನ್ನು, ಕಾಟನ್ ಬಟ್ಟೆಯನ್ನು ಪುನಃ ಒದ್ದೆ ಮಾಡಿ ಅದರ ಮೇಲೆ ಬಟ್ಟೆ ಸುತ್ತಿ, ಎಲ್ಲಿ ನೋವಿರುತ್ತೋ ಆ ನೋವಿರೋ ಜಾಗಕ್ಕೆ ಈ ಕಾಟನ್ ಬಟ್ಟೆಯನ್ನು ಸುತ್ತಬೇಕು. ಒದ್ದೆ ಬಟ್ಟೆಯನ್ನು ಸುತ್ತಿ ಒಂದು 1 hour 2 hours ಬಿಡಿ. ಅದಾದ ಮೇಲೆ ಬಿಸಿ ಒಂದು ಬಟ್ಟೆನ ಮಾಡ್ಕೊಂಡು, ಅಂದರೆ ಸ್ವಲ್ಪ ಸಾಧ್ಯವಾದಷ್ಟು ಒಂಚೂರು ಕಲ್ಲುಪ್ಪು ಅಥವಾ ಒಂದು ಮರಳು ಅದನ್ನೊಂದು ಹೆಂಚಿನ ಮೇಲೆ ಹಾಕ್ಬಿಟ್ಟು ಅಥವಾ ಹೆಂಚಿನ ಮೇಲೆ ಒಂದು ಬಟ್ಟೆಯನ್ನು ನಿಧಾನಕ್ಕೆ ಹಾಕಿ ಬಿಸಿ ಮಾಡಿಕೊಂಡು ಆ ಬಿಸಿ ಇರ್ತಕ್ಕಂಥದ್ದು ಎಲ್ಲಿ ನೋವಿರುತ್ತೋ ಆ ಜಾಗಕ್ಕೆ ನೋವು ಪ್ರೆಸ್ ಮಾಡಿ. ಇಲ್ಲಿ ನಮ್ಮ ದೇಹದ ಉಷ್ಣದಿಂದ ಒಳಗಿರುವಂಥ ಔಷಧಿ ಅದು ಒಣಗ್ತಾ ಬರುತ್ತೆ. ಅದರ ಮೇಲಿರ್ತಕ್ಕಂಥ ಹಸಿ ಬಟ್ಟೆ ಏನಾಗುತ್ತೆ, ಆ ಒಳಗಿರ್ತಕ್ಕಂಥ ಔಷಧಿ ನಿಧಾನಕ್ಕೆ ಒಣಗಕ್ಕೆ ದಾರಿ ಮಾಡಿಕೊಡುತ್ತೆ. ಹಸಿ ಬಟ್ಟೆ ಇರ್ತಕ್ಕಂಥ ಸ್ಥಳದಲ್ಲಿ ಆ ನೋವು ಅಂತಕ್ಕಂಥ ಸಂಪೂರ್ಣ ಇಳಿಯುತ್ತಾ ಇರುತ್ತೆ. ಎಲ್ಲಿ ಹಳೆ ನೋವುಗಳಿದ್ರೂ ಸಹಿತ ಆಚೆ ಬರುತ್ತೆ. ನರಗಳ ಗಂಟು ಹಾಕ್ಕೊಳ್ಳೋದು ಇನ್ನು ಮುಂದೆ ಗಂಟು ಹಾಕ್ಕೊಳ್ಳೋದಂಥ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಅದೇ ಸಮಯದಲ್ಲಿ ನೀವು ಈ ಬಟ್ಟೆನ ಬಿಸಿ ಮಾಡಿ ಆ ಜಾಗದಲ್ಲಿ ಉಪ್ಪು ಕಾವು ಕೊಟ್ಟಂಗೋ ಅಥವಾ ಬಿಸಿ ಕಾವು ಕೊಡ್ತಾ ಬಂದರೆ ಆದಷ್ಟು ಬೇಗ ಈ ಹಳೆ ನೋವುಗಳು ಬೇಗುಣ ಆಗುತ್ತೆ. ಆದರೆ ಸಾಸಿವೆ ಮತ್ತು ಹುಣಸೆಹಣ್ಣು ಅಥವಾ ಸಾಸಿವೆ, ನಿಂಬೆಹಣ್ಣು, ಮಾವಿನೆಲೆ, ಈ ಮಾವಿನೆಲೆ ಇದೆಲ್ಲ ಜಜ್ಜಿ ಪುಡಿ ಮಾಡಿ ಅದನ್ನು ಪೇಸ್ಟ್ ಥರ ತಯಾರು ಮಾಡಿ ಇಟ್ಕೋಬೇಕು. ಇದು ತಯಾರು ಮಾಡಿರ್ತಕ್ಕಂಥದ್ದು 1 ಸರ್ತಿ ಅಥವಾ 2 ಸರ್ತಿಗೆ ಮಾತ್ರ ಸೀಮಿತ. ನೀವು ಇವತ್ತು ತಯಾರು ಮಾಡಿ ನಾಳೆನೂ ತಿರುಗಿ ಅದನ್ನು ಉಪಯೋಗಿಸ್ಬೋದಾ? ಅದು ಸಾಧ್ಯವಿಲ್ಲ. ನೀವು ಯಾವಾಗ ನೋವಿರುತ್ತೋ ಆ ಕ್ಷಣದಲ್ಲೇ ಮಾಡಿ.
ಸಾಸಿವೆನ ಹುರಿಯೋದು ಬೇಡ, ಹಸಿ ಸಾಸಿವೆನೇ ಸಾಕು. ಆ ಸಾಸಿವೆಯಲ್ಲಿ ಸಾಸಿವೆಯೊಳಗೆ ಒಂಥರ ಜಿಡ್ಡಿನ ಅಂಶ ಇರುತ್ತೆ, ಎಣ್ಣೆ ಅಂಶ ಇರುತ್ತೆ. ಅದು ಭಾಳ ಬೇಗ ಕೆಲಸ ಮಾಡುತ್ತೆ. ನರನಾಡಿಗಳಿಗೆ ಎಂಥ ಹಳೆನೋವಿದ್ರೂ ಸಹಿತ ಬೇಗ ತೆಗೆಯುತ್ತೆ. ಸಾಮಾನ್ಯಕ್ಕೆ ಸಾಸಿವೆ ಎಣ್ಣೆಯನ್ನು ನೋಡಿ, ಸಾಸಿವೆ ಎಣ್ಣೆ ಕೆಲವು ಕಪ್ಪು ಕಲೆಗಳನ್ನು ದೂರ ಮಾಡುತ್ತೆ. ನೀವು ಅಂಗಡಿಯಲ್ಲಿ ಸಾಸಿವೆ ಎಣ್ಣೆ ಸಿಗುತ್ತೆ. ಸಿಕ್ಕಂಥ ಸಾಸಿವೆ ಎಣ್ಣೆನ ಯಾವ ಜಾಗದಲ್ಲಿ ಕಪ್ಪು ಕಲೆಗಳಿರುತ್ತೋ, ಮುಖದ ಮೇಲಾಗಲಿ ಅಥವಾ ಮೈ ಮೇಲಾಗಲಿ ಕಪ್ಪು ಕಲೆಗಳಿರ್ತಕ್ಕಂಥ ಸ್ಥಳದಲ್ಲಿ ಸಾಸಿವೆ ಎಣ್ಣೆಯಿಂದ ನಿಧಾನಕ್ಕೆ ಮಸಾಜ್ ಮಾಡ್ತಾ ಬಂದರೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಬೇಗ ಗುಣ ಆಗುತ್ತೆ. ಆದರೆ ಸಾಸಿವೆ ಎಣ್ಣೆ ತುಂಬ ಹೀಟ್ ಜಾಸ್ತಿ ಮತ್ತು ಅದರದೇ ಆದಂತಹ ಒಂದಷ್ಟು ವಾಸನೆ ಜಾಸ್ತಿ. ಸಾಸಿವೆ ಎಣ್ಣೆ ಸ್ಮೆಲ್ಲೇ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ಸಾಸಿವೆ ಎಣ್ಣೆ ಆಗಲಿ ಸಾಸಿವೆ ಆಗಲಿ ಹಚ್ಚಿದ ಮೇಲೆ ಚೆನ್ನಾಗಿ ನೀವು ಸೋಪ್ ಹಾಕಿ ತೊಳ್ಕೊಳ್ಳಿ. ಇಲ್ಲ ಅಂದರೆ ಅದರದ್ದು ದುರ್ಗಂಧ ಇದೆಯಲ್ಲ, ಅದು ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಕಾಲಕ್ರಮೇಣ ಅದು ಸ್ಮೆಲ್ ಜಾಸ್ತಿ ಆಗುತ್ತೆ. ಅದು ಬಟ್ಟೆಗಳಿಗೆ ಏನಾದ್ರು ತಗಲ್ಬಿಟ್ರೆ ಆ ಬಟ್ಟೆನ ನೀವು ಒಗೆದು ಅಥವಾ ಅದನ್ನ ಸರಿಯಾಗಿ ಹಿಂಡಾಕ್ದಿರ ಇದ್ದರೆ, ಆ ಬಟ್ಟೆನ ಸರಿಯಾಗಿ ಕ್ಲೀನ್ ಮಾಡ್ದಿರ ಇದ್ದರೆ ಅದು ಇನ್ನಷ್ಟು ದುರ್ಗಂಧ ಬೇರುತ್ತೆ. ಅದಕ್ಕೋಸ್ಕರ ಔಷಧಿಯಾಗುಂಟು. ಔಷಧಿ ಅಂತಿದ್ದಾಗ ಅದನ್ನು ಔಷಧಿಯಾಗಿ ಇಟ್ಕೊಳ್ಬೇಕು. ಅದನ್ನು ಆ ಕ್ಷಣದಲ್ಲಿ ಸರಿಪಡಿಸ್ಕೊಳ್ಬೇಕು. ಹೀಗೆ ಸಾಸಿವೆ ಎಣ್ಣೆ ಆಗಲಿ ಸಾಸಿವೆಯಿಂದಾಗಲಿ ಮಾಡುವಂತಹ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟದ್ದು, ನರನಾಡಿಗಳಿಗೆ ಸಂಬಂಧಪಡ್ತಕ್ಕಂಥ ಔಷಧಿ ಗುಣದಲ್ಲಿ ಸಾಸಿವೆಯಿಂದ ನಾವು ಮಾಡುವಂತಹ ಕ್ರಮ ಈ ಪ್ರಕಾರವಾಗಿರುತ್ತೆ. ಆದರೆ ಇದು ವಯಸ್ಸಿನ ತಾರತಮ್ಯಗಳಿದೆ. ತುಂಬ ಚಿಕ್ಕ ಮಕ್ಕಳಿಗಾದರೆ ಇದನ್ನು ಅಪ್ಲೈ ಮಾಡಬಾರ್ದು. ಯಾಕೆಂದರೆ ಮಕ್ಕಳಿಗೆ ಇನ್ನು ಮೂಳೆಗಳಾಗಲಿ ಮಾಂಸಖಂಡಗಳಾಗಲಿ ನರಗಳಾಗಲಿ ಅಷ್ಟು ಡೆವಲಪ್ ಆಗಿರೋದಿಲ್ಲ. ಮಕ್ಕಳು ಯಾವಾಗಲೂ ಕಾಲು ನೋವು ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಕ್ಕಳಿಗೆ ಈ ಕೆಲಸ ಮಾಡಬೇಡಿ. ಮಕ್ಕಳಿಗೆ ತುಂಬ ಕಾಲು ನೋವು ಹೇಳಿದ್ರೆ ಅದಕ್ಕೆ ಬೇರೆ ಏನಾದ್ರು ತೈಲಗಳನ್ನು ಹಾಕಬೇಕು ಬಿಟ್ಟರೆ ಈ ಪ್ರಕಾರವಾಗಿರ್ತಕ್ಕಂಥ ಪದಾರ್ಥ ಉಪಯೋಗಿಸಬಾರ್ದು. ಸಾಸಿವೆ ನೋಡಲಿಕ್ಕೆ ಅದು ಹಾಗಿರುತ್ತಷ್ಟೇ. ಸಾಸಿವೆಯಲ್ಲಿ ಎಷ್ಟು ಒಳ್ಳೆಯ ಗುಣ ಇದೆಯೋ ಅಷ್ಟೇ ಕೆಟ್ಟ ಗುಣವೂ ಇದೆ. ಸಾಸಿವೆ ಒಂದು ಲಿಮಿಟಾಗಿ ಉಪಯೋಗಿಸ್ಬೇಕು. ಸಾಸಿವೆಯನ್ನು ಅಧಿಕವಾಗಿ ಉಪಯೋಗಿಸೋದ್ರಿಂದ ಆರೋಗ್ಯದಲ್ಲಿ ಬೇರೆ ಥರ ದುಷ್ಪರಿಣಾಮ ಬೀಳುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಾಸಿವೆ, ಅದ್ರ ಜೊತೆಗೆ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು, ಮಾವಿನೆಲೆ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಇದೆಲ್ಲವನ್ನು ಹಾಕಿ ಈ ತರಹ ಒಂದು ಪೇಸ್ಟ್ ತಯಾರು ಮಾಡಿ ಇಟ್ಕೊಂಡ್ರೆ 1 ದಿವಸ 2 ದಿವಸ ಮಾತ್ರ. ಅಥವಾ ಮನೇಲಿ ಯಾರನ್ನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾವಾಗಲೂ ಈ ತರಹ ಕಾಲು ನರ ಗಂಟಾಕೊಳ್ಳುವಂಥದ್ದು, 10 ಹೆಜ್ಜೆ ನಡಿಲಿಕ್ಕೆ ಆಗದಿರತಕ್ಕಂಥದ್ದು, ಮೊಣಕಾಲು ಚಿಪ್ಪು ನೋವು ಬರ್ತಕ್ಕಂಥದ್ದು, ಅಥವಾ ಇಮಿಡಿಗಳು ನೋವು ಬರೋದು, ಅಥವಾ ತೊಡೆ ಭಾಗ ನೋವು ಬರ್ತಕ್ಕಂಥದ್ದು, ಎಲ್ಲಿ ನೋವು ಬರುತ್ತೋ ಆ ಜಾಗಕ್ಕೆ ಅವರೇ ಇದನ್ನು ಟ್ರೀಟ್ ಮಾಡ್ಕೊಳ್ಳೋದಕ್ಕಿಂತ ಮನೇಲಿರ್ತಕ್ಕಂಥ ಮಕ್ಕಳು ಅಥವಾ ಮೊಮ್ಮಕ್ಕಳು ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇದನ್ನು ಒಬ್ಬರು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತೊಬ್ಬರ ಸಹಾಯ ಬೇಕೇ ಬೇಕು. ಇನ್ನೊಬ್ಬರ ಸಹಾಯದಿಂದ ಮಾತ್ರ ಇಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತಕ್ಕಂಥದ್ದು. ಆದರೆ ಆಯುರ್ವೇದಿಕಲ್ಲಿ ಒಂದೊಂದು ಔಷಧಿಗಳಿಗೆ ಒಂದೊಂದು ತರಹ ವಿಶೇಷವಾದ ಅಂಶ ಇದೆ. ಇದು ತೈಲಗಳು ಸಿಗುತ್ತೆ. ಈ ತೈಲನೇ ಹಾಕ್ಬೋದಾ? ಅಕಸ್ಮಾತ್ ಹಸಿ ಸಾಸಿವೆನಲ್ಲಿ ನಾವು ರುಬ್ಬಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ತೈಲದಲ್ಲೇ ಒಂದು ಸ್ವಲ್ಪ ಹುಣಸೆ ರಸನೋ ಅಥವಾ ನಿಂಬೆ ರಸನೋ ಅದಕ್ಕೊಂಚೂರು ಅರಿಶಿನನೋ ಅಥವಾ ಮಾವಿನೆಲೆನೋ ಹಾಕ್ಬೋದಂದರೆ ಆ ತೈಲಕ್ಕೂ ಇದಕ್ಕೂ ಆಗೋದಿಲ್ಲ. ಇದೇನಿದ್ರೂ ಹಸಿ ಸಾಸಿವೆಗೆ ಮಾತ್ರ ಮಾಡಬೇಕು. ಸಾಸಿವೆ, ಮಾವು ಮತ್ತು ಹುಣಸೆ ಅಥವಾ ಇದು ನಿಂಬೆ, ಒಂದು ಚಿಟಿಗೆಯಷ್ಟು ಅರಿಶಿನ, ಇಷ್ಟು ಮಾತ್ರ. ಆ ಮಾವಿನ ಎಲೆಯಲ್ಲೂ ಅಂತಹದ್ದೊಂದು ಶಕ್ತಿ ಇದೆ. ಆ ಶಕ್ತಿ ಇರೋದ್ರಿಂದಲೇ ಇದು ಎಂತಹ ನರನಾಡಿಗಳ ಸಮಸ್ಯೆ ಬಂದರೂ ನಾವು ಬೇಗ ಅದನ್ನು ಗುಣಪಡಿಸ್ಕೊಳ್ಬೋದು. ಇದು ವಯಸ್ಸಿನ ತಾರತಮ್ಯ ಇಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ ಮಾಡೋದು ಸರಿಯಲ್ಲ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಂತೂ ಸೂಕ್ತವಾಗಿ ಆದಷ್ಟು ಬೇಗ ಈ ಸಮಸ್ಯೆ ಗುಣ ಆಗುತ್ತೆ. ಆದರೆ ಒದ್ದೆ ಬಟ್ಟೆಯಲ್ಲಿ ಒರೆಸೋದು, ಒದ್ದೆ ಬಟ್ಟೆಯಲ್ಲಿ ಹಾಕೋದು ಎರಡನ್ನೂ ಮರಿಬಾರ್ದು. ಮೊದಲು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಒರೆಸಿ ಅದಂತರ ಈ ಪೇಸ್ಟ್ ಹಚ್ಚಬೇಕು. ಆಮೇಲೆ ತಿರುಗಿ ಒದ್ದೆ ಬಟ್ಟೆಯನ್ನು ಮೇಲ್ಗಡೆ ಕವರ್ ಮಾಡಬೇಕು. ಅದು ಒಳಗಡೆಯಿಂದ ಬಟ್ಟೆ ಅದು ಡ್ರೈ ಆಗ್ತಾ ಬಂದು ಮೇಲೆ ಬಟ್ಟೆನೂ ಸ್ವಲ್ಪ ಒಣಗ್ತಾ ಇದೆ ಅಂದಾಗ ಮೇಲೆ ಬಟ್ಟೆ ಆ ಚರ್ಮದ ಒಳಗಿರ್ತಕ್ಕಂಥ ದೇಹದ ಉಷ್ಣಕ್ಕೆ ಮೇಲಿರುವಂತಹ ಒದ್ದೆ ಬಟ್ಟೆ ಸಹಿತ ಒಣಗ್ತಾ ಇದೆ ಅಂದಾಗ ಮಾತ್ರ ನೀವು ಬಿಸಿ ಕಾವನ್ನು ಆ ಜಾಗಕ್ಕೆ ಕೊಡಬೇಕು. ಅದು ಒಣಗೋದಕ್ಕೆ ಮೊದಲೇ ನೀವು ಬಿಸಿ ಕಾವು ಕೊಟ್ಟುಬಿಟ್ರೆ ಅದು ನಿಮ್ಗೆ ಔಷಧಿ ಕೆಲಸ ಮಾಡಲ್ಲ. ಔಷಧಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಕೊಡಬೇಕು. ಅದಕ್ಕಾಗಿ ಅದು ಬೇಗ ಒಣಗಬಾರ್ದು ಅಂತ ಮೇಲ್ಗಡೆ ಒಂದು ಒದ್ದೆ ಬಟ್ಟೆಯನ್ನು ಹಾಕೋದು ಅದಕ್ಕೋಸ್ಕರನೇ. ಅಂದರೆ ದೇಹದ ಉಷ್ಣತೆಗೆ, ದೇಹದಲ್ಲಿರ್ತಕ್ಕಂಥ ಬಿಸಿ ಅಂಶಕ್ಕೆ ಒಳಗಿರ್ತಕ್ಕಂಥ ಔಷಧಿಯೂ ಸಹಿತ ಗುಣ ಆಗಬೇಕು. ಅದರ ಮೇಲಿರ್ತಕ್ಕಂಥ ಒದ್ದೆ ಬಟ್ಟೆ ಸಹಿತ ಬೇಗ ಗುಣ ಆಗಬೇಕು. ಆ ಒದ್ದೆ ಬಟ್ಟೆ ಸ್ವಲ್ಪ ಒಣಗ್ತಾ ಬಂದಾಗ ನೀವು ಒಂದು ಬಿಸಿ ಕಾವನ್ನು ಕೊಟ್ಟರೆ ಅದು ಕಾವು ಕೊಟ್ಟು ಮೊದಲಿಂದನೂ ಬಿಸಿ ಇರುತ್ತೆ, ಅದ್ರ ಮೇಲೆ ಇನ್ನಷ್ಟು ಬಿಸಿ ಆಗುತ್ತೆ. ಆಗ ಎಂಥ ಹಳೆ ನೋವಿದ್ರೂ ಬೇಗ ಗುಣ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಸಿವೆಯಿಂದ ತಯಾರಿಸ್ಕೊಳ್ಬೇಕಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ ಸರ್. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ. ಅಮ್ಮ, ತಮ್ಮ ಹೆಸರು? ಸುಗುಣ ಅಂತ. ಸುಗುಣ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಕೋಟಿ ನಮಸ್ತೆ ಗುರುಜಿ ನಿಮ್ಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು 2 ವರ್ಷ ಆಯ್ತು ಸೈಟ್ ತಗೊಂಡಿದ್ವಿ.
ಅದು ಪ್ರಾಬ್ಲಮ್ ಆಗಿ ಅದು ನಮ್ಗೆ ಪತ್ರ ಇನ್ನ ಬಂದಿಲ್ಲ, ಇವಾಗ ಬಂತು. ನಾವು ಸೈಟ್ ತಗೊಂಡು 2 ವರ್ಷಕ್ಕೆ ನಮ್ಮ ಮಾವ ತೀರ್ಕೊಂಡ್ರು. ಹಂಗಾಗಿ ಅಲ್ಲಿ ಮನೆ ಕಟ್ಬೋದಾ ಇಲ್ಲ ಆಗುತ್ತಾ ಇಲ್ಲ ಹೆಂಗೆ? ನೀವು ಸೈಟ್ ತೊಗೊಂಡು 2 ವರ್ಷಕ್ಕೆ ನಿಮ್ಮ ಮಾವರು ತೀರ್ಕೊಂಡ್ರು? 2 ತಿಂಗಳಿಗೆ ಗುರುಜಿ. 2 ತಿಂಗಳು ತೀರ್ಕೊಂಡ್ರು. ಹಾ. ಬಟ್ ಸೈಟ್ ತಗೊಳ್ಳೋಕ್ಕೂ ಅವ್ರು ತೀರ್ಕೊಳ್ಳೋದಕ್ಕೂ ಅದಕ್ಕೂ ಸಂಬಂಧ ಇಲ್ವಲ್ಲ ತಾಯಿ? ಅದೇ ಅದರಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ ಏನೋ ಅಂತ. ಅದು ನೋಡಮ್ಮ, ಇದೆಲ್ಲ ಆ ಥರ ಪ್ರಶ್ನೆನೂ ಅಲ್ಲ, ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆಯೂ ಇಲ್ಲ. ಸಾವು ಅಂತಕ್ಕಂಥದ್ದು ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದಕ್ಕೆ ಸಾವುಗೊಂದು ಕಾರಣ ಅಷ್ಟೇ. ಆದರೆ ಆ ಕಾರಣ ನೀವು ತಗೊಳ್ಳೋ ಸೈಟ್ ಮೇಲೆ ನಿಂತಿರೋದಲ್ಲ. ಅವ್ರ ಆರೋಗ್ಯದಲ್ಲೋ ಅಥವಾ ವ್ಯತ್ಯಾಸವೋ ಏನೋ ಒಂದು ಸಮಸ್ಯೆ ಅಂತನೋ, ಒಟ್ಟಾರೆ ಅವರ ಸಾವಿಗೆ ಈ ಭೂಮಿಗೆ ಯಾವುದೇ ಥರ ಸಂಬಂಧವೂ ಅಲ್ಲ. ಅದ್ರ ಬಗ್ಗೆ ಚಿಂತೆನೂ ಮಾಡಬೇಡಿ. ಲಕ್ಷಣವಾಗಿ ಆ ಜಾಗದಲ್ಲಿ ಮನೆಯೂ ಕಟ್ಬೋದು, ನೆಮ್ಮದಿಯಾಗೂ ಇರ್ಬೋದು. ಕಟ್ಟಕ್ಕಾಗುತ್ತಾ ಗುರುಜಿ? ಅಲ್ಲಿ ಕಟ್ಟೋಣ ಅಂತ ಟ್ರೈ ಮಾಡ್ತಾ ಇದ್ವಿ, ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ಕೊಟ್ಬಿಡೋಣ ಅಂತ ಇದ್ವಿ. ಇಲ್ಲ ಅಲ್ಲೇ ಕಟ್ಟೋಣ ಬೇಡವಾ ಅಂತ. ನೋಡಮ್ಮ, ನೀವು ಅಲ್ಲಿ ಮನೆ ಕಟ್ಕೊಂಡ್ರು ತಪ್ಪಲ್ಲ. ಅಂದರೆ ಅದು ಮನೆ ಕಟ್ಟಲಿಕ್ಕೋಸ್ಕರ ಅದು ಯೋಗ್ಯವಾದ ಸ್ಥಳ ಅಲ್ವಾ? ಅಥವಾ ಆ ಸುತ್ತಮುತ್ತ ಯಾವುದು ಮನೆಗಳಾಗಿಲ್ವಾ? ಆಗಿದೆ ಗುರುಜಿ. ಮತ್ತು ಎಲ್ಲ ಇದ್ಮೇಲೆ ನೋಡ್ಕೊಂಡು ಇನ್ನೂ ಸ್ವಲ್ಪ ದಿವಸ ಬಿಡಿ. ಇವಾಗ ತಕ್ಷಣಕ್ಕೆ ನೀವು ಮಾಡಿದ್ರು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಭೂಮಿಗೆ ಒಳ್ಳೆ ಬೆಲೆ ಬರುತ್ತೆ. ಅದಾದಮೇಲೆ ನೀವು ಮನೆ ಕಟ್ಟೋದು ಅಥವಾ ಬಿಡೋದು ಅದ ನಂತರ ತೀರ್ಮಾನ ಮಾಡಿ. ಆದರೆ ಯಾವುದೇ ಭೂಮಿ ಯಾವುದೇ ವಸ್ತುಗಳಿಂದ ನಾವು ಪರ್ಚೇಸ್ ಮಾಡಿದ ನಂತರ ಆ ವಾಸ್ತುಗುರದಲ್ಲಿ ಇರ್ತಕ್ಕಂಥವ್ರು ಅಥವಾ ಪರ್ಚೇಸ್ ಮಾಡಿರ್ತಕ್ಕಂಥವ್ರೇ ಆದರೂ ಸಹಿತ ಅವ್ರಿಗೇನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಭೂದೋಷ ಇದೆ ಅಥವಾ ಅದು ಭೂಮಿ ತೊಗೊಂಡಿದ್ದಕ್ಕೋ ಅಥವಾ ವಸ್ತು ತೊಗೊಂಡಿದ್ದಕ್ಕೋ ದೋಷ ಅಂತ ಅಲ್ಲ. ಅದು ಎಲ್ಲರೂ ತಿಳ್ಕೊಳ್ಳೋಂಥ ದೊಡ್ಡ ತಪ್ಪು ಕಲ್ಪನೆ. ನಾನು ಹೇಳ್ತೀನಿ ಕೇಳಮ್ಮ, ಭೂಮಿಯೆಲ್ಲ ದೋಷ ಇರೋದಲ್ಲ. ಆದರೆ ಸಾವಿನ ಕಡೆ ಅಂಚು ಕಾಲ ಅದು ಯಾವಾಗ ಭಗವಂತ ಹೇಗೆ ಬರೆದಿರ್ತಾನೋ, ಯಾವ ಸಮಯ ಅಂತಿರುತ್ತೋ ಅದೇ ಸಮಯಕ್ಕೆ ಪ್ರಾಣ ಹೋಗ್ಬೇಕಲ್ವಮ್ಮ. ನಾವು ಏನೋ ವಸ್ತು ತೊಗೊಂಡ್ವಿ ಅಂತೂ ಅಡ್ವಾನ್ಸಾಗಿ ಹೋಗೋದಿಲ್ಲ. ಅಥವಾ ನಾವು ಕೆಲವು ವಸ್ತು ಒಳ್ಳೇದು ತೊಗೊಂಡಿದ್ದೀವಿ ಅಂತೇಳಿ ನಮ್ಮ ಪ್ರಾಣ ಇವಾಗ ಹೋಗೋದು 12 ಗಂಟೆ ಬಿಟ್ಟು ಅಥವಾ 2 ದಿವಸ ಬಿಟ್ಟು ಹೋಗೋದಿಲ್ಲ. ಅದು ಮನುಷ್ಯ ಹುಟ್ಟುವಾಗಲೇ ಸಾವಿನ ಕಡೆ ದಿನವನ್ನು ಆಗಲೇ ಬರೆದಿಟ್ಟಿದ್ದಾನೆ ಭಗವಂತ. ಅದಕ್ಕೆ ಇದನ್ನೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಧೈರ್ಯವಾಗಿ ನೀವು ಅಲ್ಲಿ ಮನೆ ಕಟ್ಟೋ ಹಂಗಿದ್ರೆ, ಅಥವಾ ಈಗ ಸದ್ಯಕ್ಕೆ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂದರೆ ಸ್ವಲ್ಪ ದಿವಸ ಬಿಡಿ, ತದನಂತರ ನೀವು ಕಟ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆಯದಾಗಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಅದೇ ಈಗ ಸಾಮಾನ್ಯ ಜನರಿಗೆ ಇದೊಂದು ಭಯ ಶುರುವಾಗಿದೆ ಗುರುಗಳೇ. ಈಗ ಜಾಗ ತೊಗೊಳ್ಳೋ ಸಮಯದಲ್ಲೋ ಇಲ್ಲ ಅಂತಂದರೆ ಜಾಗ ತೊಗೊಂಡು ಮನೆ ಕಟ್ಟೋ ಅಂಥ ಪರಿಸ್ಥಿತಿನಲ್ಲಿ ಮಧ್ಯಭಾಗದಲ್ಲಿ ಯಾರಾದರೂ ಕುಟುಂಬದಲ್ಲಿರ್ತಕ್ಕಂಥವ್ರು ತೀರ್ಕೊಂಡ್ರೆ ಅವರಿಗೆ ಒಂದಿಷ್ಟು ಜನ ವಿಚಾರ ತುಂಬತಕ್ಕಂಥವ್ರು ಹಾಗೆ ತುಂಬಿರ್ತಾರೆ. ಇಲ್ಲ ಅಂತಂದರೆ ಅವ್ರ ಮನಸ್ಸಿಗೂ ಕೂಡ ಇದೇ ರೀತಿ ಪ್ರಭಾವ ಬೀರುತ್ತೆ. ಏನಪ್ಪ ಅಂತಂದರೆ ಇವ್ರು ತೀರ್ಕೊಂಬಿಟ್ರು, ನಾವು ಮನೆ ಕಟ್ತಾ ಇರೋದಕ್ಕೆ ಇವ್ರು ತೀರ್ಕೊಂಬಿಟ್ರು ಏನೋ, ಇಲ್ಲ ಅಂತಂದರೆ ನಾವು ಮನೆ ಕಟ್ತಾ ಇರೋದ್ರಿಂದ ಇವರು ಏನಾದರೂ ಸಮಸ್ಯೆ ಉಂಟಾಗಿದೆಯೋ ಏನೋ, ಭೂಮಿಯಿಂದ ಏನಾದರೂ ಸಮಸ್ಯೆ ಆಯಿತೋ ಏನೋ ಅಂತ ಒಂದಿಷ್ಟು ಜನರ ಅವ್ರ ಮನಸ್ಸಲ್ಲಿ ಭಾವನೆ ಇರುತ್ತೆ. ಇಂಥ ಸಮಯದಲ್ಲಿ ಯಾವ ರೀತಿ ತೀರ್ಮಾನ ತೊಗೊಳ್ಬೇಕು? ಸಾರ್ವತ್ರಿಕವಾಗಿ ತುಂಬ ಜನಗಳಲ್ಲೂ ಅದು ಕಷ್ಟಪಟ್ಟು ಬಂಡವಾಳ ಹಾಕಿ ಸಾಲ ಸೋಲ ಮಾಡಿ ಒಂದು ಸೈಟೋ ಮನೆನೋ ಜಮೀನೋ ತೊಗೊಂಡಿರ್ತಕ್ಕಂಥ ಅವರಿಗೆ ಆ ಮನಸ್ಥಿತಿ ಬರಲ್ಲ. ಈ ಪಕ್ಕದಲ್ಲಿ ಸುಮ್ಮನೆ ಬೆಳಗ್ಗೆ ಎದ್ದು ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ನೆಮ್ಮದಿ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಬೇರೊಬ್ಬರ ತಲೆಗೆ ಹುಳ ಬಿಡಬೇಕು ಅಂತ ಚಿಂತನೆ ಮಾಡೋರು ಇರ್ತಾರಲ್ಲ, ಅವರು ಸೃಷ್ಟಿ ಮಾಡೋವಂಥ ರೀತಿ ಇದು. ತುಂಬ ಕಡೆ ಇದು. ಹೌದು. ಏನೋ ಒಂದು ಸೈಟು ಒಂದು ಕಷ್ಟಪಟ್ಟು ಸೈಟ್ ಅಷ್ಟೇ ಅಲ್ಲ, ನೀವು ಏನೇ ಒಂದು ವಸ್ತು ಮನೆಗೆ ತೊಗೊಂಬನ್ನಿ, ಅದು ತಂದು ಅರ್ಧ ಗಂಟೆ ಆಗಿರುತ್ತೆ, ಆ ಮನೇಲಿ ಇರ್ತಕ್ಕಂಥವ್ರು ಯಾರಿಗೂ ಏನು ಹೆಚ್ಚು ಕಮ್ಮಿ ಆಯ್ತಂದರೆ ಅಯ್ಯೋ ಅದು ಬಂದು ಕಾಲುಗಳಿಗೆ ಸರಿ ಇಲ್ಲ ಅಂತಾರೆ. ಅಥವಾ ಅದು ಯಾವ ಸಮಯಕ್ಕೆ ತಂದಾಗಲಿಂದ ಬರೀ ನಮಗೆ ರಾಮಾಯಣ ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಹುಟ್ಟು ಸಾವು ಅಂತಕ್ಕಂಥದ್ದು ಇದು ಯಾರೊಬ್ಬರ ಕೈಲಿ ಇದ್ದಿರತಕ್ಕಂಥದ್ದು. ಅದು ಮೊದಲೇ ಭಗವಂತ ಬರೆದಿಟ್ಟಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಿರ ತಂದಿರ್ತಕ್ಕಂಥ ವಸ್ತುಗಳ ಬಗ್ಗೆ ಅಥವಾ ನಾವೇನೋ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಅಥವಾ ಮನೆಗೆ ಯಾರೋ ಬಂದು ಹೋಗಿರೋದ್ರ ಬಗ್ಗೆ ಅಥವಾ ನಮ್ಮ ಒಂದು ಅದೃಷ್ಟಕ್ಕೋ ದುರಾದೃಷ್ಟಕ್ಕೋ ನಾವೇನೋ ಒಂದು ತೀರ್ಮಾನ ಮಾಡೋ ಒಂದು ಕೆಲಸ ಮಾಡಿರ್ತೀವಿ, ಅದಕ್ಕೆ ತತ್ಸಮಾನವಾಗಿ ಆ ಸಮಯನ ಅಲ್ಲಿ ಮ್ಯಾಚ್ ಮಾಡಿಬಿಡೋದು, ಅದ್ರ ಬಗ್ಗೆ ಹೇಳೋದು, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಯಾವುದೇ ಭೂಮಿಯು ಸಹಿತ ಯಾರಿಗೂ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಯಾವ ಭೂಮಿನೂ ಯಾವ ದೋಷವೂ ಇರೋದಿಲ್ಲ. ಇನ್ನೂ ಕೆಲವರು ನೋಡಬೇಕು ನೀವು, ಕೆಲವು ವಾಸ್ತುಬಲ ಅಂತ ವಾಸ್ತು ಅನ್ನೋ ಹೆಸರಿನಿಂದ ಅವ್ರನ್ನ ಇಲ್ಲದಂಥ ರೀತಿ ಟಾರ್ಚರ್ ಮಾಡ್ತಿರ್ತಾರೆ. ರಸ್ತೆ ಎದುರುಗಡೆ ಇದೆ ಅಂತಾರೆ, 3 ದಾರಿ ಸೇರೋ ಕಡೆ ಅಂತಾರೆ, ಮತ್ತು ಕಾರ್ನರ್ ಸಾಕಾಗಿಲ್ಲ ಅಂತಾರೆ, ಪಶ್ಚಿಮಕ್ಕೆ ಜಾಗ ಜಾಸ್ತಿ ಬಿಟ್ಟಿದ್ದೀರಿ ಅಂತಾರೆ, ದಕ್ಷಿಣ ಪೂರ್ತಿ ಮುಚ್ಚಿಬಿಟ್ಟಿದ್ದೀರಾ ಅಂತಾರೆ, ಅಥವಾ ಉತ್ತರ ನಿಮಗೆ ಸರಿ ಹೋಗಿಲ್ಲ ಅಂತಾರೆ, ವಾಸ್ತು ಬಲನೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ನಿರ್ಣಯವೂ ಸಹಿತ ಭಗವಂತ ಆತ ಹೇಳಿ ಮಾಡಿಸ್ತಕ್ಕಂಥದ್ದಾಗಿರುತ್ತೆ. ಕೆಲವು ಸಮಸ್ಯೆಗಳಿರ್ಬೋದು, ಕೆಲವು ವಾಸ್ತುವಲ್ಲಿ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತೆ. ವಾಸ್ತು ಅಂದರೆ ಏನು, ಜನರಲ್ ಆಗಿರ್ತಕ್ಕಂಥ ತಿಳ್ಕೊಳ್ಬೇಕು. ಈಶಾನ್ಯ ಭಾಗ ತಗ್ಗಿರಬೇಕು, ನೈಋತ್ಯ ಭಾಗ ಸ್ವಲ್ಪ ಎತ್ತರವಾಗಿರಬೇಕು, ದಕ್ಷಿಣ ಸಾಧ್ಯವಾದಷ್ಟು ಕ್ಲೋಸ್ ಆಗಿರಬೇಕು, ಉತ್ತರ ಸ್ವಲ್ಪ ಫ್ರೀಯಾಗಿ ಬಿಟ್ಕೊಂಡಿರಬೇಕು, ಆದಷ್ಟು ದಕ್ಷಿಣ ಎಂಡಿದ್ದು ಮನೆಗೆ ಅಂದರೆ ಕಡೆ ಮೂಲೆಯಾಗಿರಬೇಕು, ಉತ್ತರಕ್ಕೆ ಜಾಗ ಜಾಸ್ತಿ ಬಿಟ್ಟಿರಬೇಕು, ಪೂರ್ವಕ್ಕೆ ಜಾಗ ಬಿಡಬೇಕು.
ಕೆಲವರಿಗೆ ರಸ್ತೆನೇ ಪಶ್ಚಿಮದ್ದಾಗಿದ್ದಾಗ ಪಶ್ಚಿಮದ ಮನೆ ಮುಂದೆ ಅಷ್ಟು ಜಾಗ ಬಿಟ್ಕೊಂಡ್ರೆ ಅದು ತಪ್ಪಲ್ಲ. ಅದರ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಮನೆ ಮುಂದೆ ಜಾಗ ಬಿಟ್ಟಿದ್ದಾರೆ ಅಂತ ನೀವು ನೈಋತ್ಯ ಖಾಲಿ ಬಿಟ್ಟಿದ್ದೀರಿ, ವಾಯುವ್ಯ ಖಾಲಿ ಬಿಟ್ಟಿದ್ದೀರಿ, ಪಶ್ಚಿಮ ಅಷ್ಟೊಂದು ಜಾಗ ಬಿಟ್ಟಿದ್ದೀರಿ, ನೀವು ಆದಷ್ಟು ಹಿಂದಕ್ಕೆ ಹೋಗ್ಬಿಟ್ಟಿದ್ದೀರಿ, ಪೂರ್ವ ಸಂಪೂರ್ಣ ಮುಚ್ಚೋಗಿದ್ದೀರಿ ಅಂದರೆ ಹಿಂದ್ಗಡೆ ರಸ್ತೆ ಇಲ್ಲ, ಪೂರ್ವಕ್ಕೆ ಹಿಂದ್ಗಡೆ ಇನ್ನೊಬ್ಬರು ಮನೆ ಇದೆ, ಆ ಗೋಡೆ ಈ ಗೋಡೆ ಅಟ್ಯಾಚ್ ಆಗಲೇಬೇಕು. ಹಾಗಿದ್ದಾಗ ಅದು ಪೂರ್ವ ಮುಚ್ಚೋಯ್ತು ಅಂದರೆ ಹೇಗಾಗತ್ತೆ? ಇಂತಹ ಬೇಡವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿಟ್ಟು ಅಲ್ಲಿ ವಾಸ ಮಾಡ್ತಕ್ಕಂಥವ್ರ ತಲೆಗೆ ಒಂದಿಷ್ಟು ಹುಳ ಬಿಟ್ಟು ಅವ್ರು ನೆಮ್ಮದಿಯಾಗಿ ವಾಸ ಮಾಡೋಕ್ಕಾಗದಿರ ಮಾಡೋವಂತಹ ಕೆಲವು ಕೆಲಸಗಳನ್ನು ಕೆಲವಷ್ಟು ಜನ ಅದಕ್ಕೆ ಅಂತಲೇ ಇರ್ತಾರೆ. ಅವರು ಬಾಯಿ ತೆಗೆದ್ರೆ ಬರೀ ನೆಗೆಟಿವೇ ಇರುತ್ತೆ. ಒಂದು ಒಳ್ಳೇದಾಗಲಿ, ಒಳ್ಳೇದು ನಡೀಲಿ, ಒಳ್ಳೇದಾಗಲಿ, ನೀವು ಚೆನ್ನಾಗಿ ಅಭಿವೃದ್ಧಿಯಾಗಿ ಅಥವಾ ಏನೋ ಮಾಡಿದ್ದೀರಿ, ಕಷ್ಟನೋ ಸುಖನೋ ಚೆನ್ನಾಗಿ ಮಾಡಿದ್ದೀರಿ, ಅದಕ್ಕೆ ಇಂಥದ್ದೊಂದು ಪರಿಹಾರ ಮಾಡ್ಕೊಳ್ಳಿ, ಈ ಪರಿಹಾರದಿಂದ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಈ ಚಿಂತನೆ ಇರಲ್ಲ. ಬರ್ತಾ ಇದ್ದಂಗೆ ಹಿಂದ್ಗಡೆ ಒಂದು ಬುಲ್ಡೇಸರ್ ಇಟ್ಕೊಂಡು ಬರೋದು, ಅಥವಾ ಒಂದು JCB ಕೈಲಿ ಇಟ್ಕೊಂಬರೋದು, ಅಥವಾ ಆಚೆ ಕಡೆ JCB ನಿಲ್ಸಿದ್ವಿ, ಈ ಗೋಡೆ ತಳ್ಳ್ರಿ ಅನ್ನೋದು. ಇಂತಹದ್ದು ತುಂಬ ಜನ ಮಾಡ್ತಾರೆ. ಒಂದು ಇಟ್ಟಿಗೆ ಸಹಿತ ಮನೆ ಕಟ್ಟದ ಮೇಲೆ ಒಂದು ಇಟ್ಟಿಗೆ ನೀವು ಕದಲಿಸ್ಬೇಕಾದ ಅವಶ್ಯಕತೆ ಇಲ್ಲ. ಆ ಒಂದು ಇಟ್ಟಿಗೆನು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಕಟ್ಟೋರು ಮಾತ್ರ ಗೊತ್ತಾಗಿರುತ್ತೆ. ಮನೆಗೆ ಒಂದು ಇಟ್ಟಿಗೆ ಇಲ್ಲ ಅಂದರೆ ಆ ಗೋಡೆ ಅಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಒಂದು ಸ್ವಲ್ಪ ಮರಳು ಸಿಮೆಂಟ್ ಇಲ್ಲ ಅಂದರೆ ಅಲ್ಲಿ ಅದು ಪ್ಲಾಸ್ಟಿಂಗ್ ಆಗೋದಿಲ್ಲ. ಒಳಗಡೆ ಒಂದು ಟ್ಯಾಗ್, ಒಂದು ಮಳೆ ಹೊಡಿಬೇಕಂದ್ರೆ ಮಳೆ ಇಲ್ಲ ಅಂದರೆ ಅಲ್ಲಿ ಮನೆ ಕೆಲಸ ನಡೆಯೋದಿಲ್ಲ. ಹಿಂದೆಲ್ಲ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋರು. ಈಗ ಮದುವೆ ಮಾಡ್ಬೋದು, ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಮದುವೆನಲ್ಲಿ ಅಕಸ್ಮಾತ್ ಏನೋ ಒಂದು ವಸ್ತು ಇಲ್ಲ ಅಂದರೆ ಅವ್ರನ್ನ ಕೈಕಾಲು ಹಿಡ್ಕೊಂಡು ಹಿಂಗೆ ಆಗಿದೆ, ಅದು ತಪ್ಪಾಗಿದೆಪ್ಪ, ನಾವು ಮಾಡಿಸೋ ಅಡುಗೆನಲ್ಲಿ ಇಷ್ಟು ಪೂರ್ತಿ ಮಾಡ್ಸೋಕ್ಕಾಗಿಲ್ಲ, ಹೊಟ್ಟೆ ತುಂಬ ಊಟ ಹಾಕ್ತೀವಿ, ಇಂಥ ಸ್ವೀಟ್ ಮಾಡ್ಸೋಕ್ಕಾಗಿಲ್ಲ ಅಂದರೆ ಮದುವೆ ಆಗೋಗ್ಬಿಡುತ್ತೆ. ಆದರೆ ಮನೆಯಲ್ಲಿ ಮನೆ ಕಟ್ಟುವಾಗ ಇಂಥ ಪದಾರ್ಥಗಳು ಏನಾದ್ರು ಇಲ್ಲ ಅಂದರೆ, ಅದಕ್ಕೆ ಬೇಕಾದ ವಸ್ತುಗಳು ಸಿಕ್ಕಲಿಲ್ಲ ಅಂದರೆ ಆ ಕೆಲಸ ಅದು ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಎಲ್ಲವೂ ಕಷ್ಟ ಇದೆ, ಕಷ್ಟದಿಂದ ಮಾಡತಕ್ಕಂಥದ್ದು. ಆದರೆ ಸುಖದಲ್ಲಿ ಬದುಕುವಂಥವ್ರು, ಕೆಲಸಕ್ಕೆ ಬಾದಂಥ ಆಲೋಚನೆ ಮಾಡೋರು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಈ ಥರ ಹಿಂಸೆ ಕೊಡ್ತಾರೆ. ಅದಕ್ಕೋಸ್ಕರ ಇದು ಯಾವುದನ್ನು ತಲೆಗೆ ಹಾಕ್ಕೋಬೇಡಿ, ಧೈರ್ಯವಾಗಿರಿ. ಭಗವಂತ ಆಯಾ ಕಾಲಕ್ಕೆ ಏನು ನಡೆಸಬೇಕು ನಡೆಸಿರ್ತಾನೆ, ಅಥವಾ ಅದಕ್ಕೆ ಅಂತ ಬೇಕಾದಷ್ಟು ಬೇರೆ ಬೇರೆ ಪರಿಹಾರಗಳಿರುತ್ತೆ. ಹಾಗಂತ ಗೋಡೆ ಕೆಡೋದು ಬೇಡ, ಸರಿ ಇಲ್ಲ ಅಂತ ನೋವು ಪಡೋದು ಬೇಡ. ಯಾವುದರಿಂದ ಯಾವುದೂ ಜೀವ ಹೋಗುವಂಥದ್ದಲ್ಲ, ಯಾವುದರಿಂದ ಯಾವುದೂ ದೋಷ ಬಂದು ಅಂಟ್ಕೊಳ್ಳೋಂಥದ್ದಲ್ಲ. ಇರ್ತಕ್ಕಂಥದ್ದಕ್ಕೆ ಪರಿಹಾರಗಳು ಬೇಕಾದಷ್ಟಿದೆ. ಪರಿಹಾರ ತಿಳಿದಿರೋರ ಹತ್ರ ಹೋಗಿ ಪರಿಹಾರವನ್ನು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ. ನಮಸ್ತೆ.